ಬೆಳಗ್ಗೆ 11:20. ಸಾರಿ ರೀಸನ್ಸ್ ಹೇಳಲೇಬೇಕು. ಸಾರಿ ಯಾಕೆ ಕೇಳ್ತೀಯ? ಬಿಡು ಏನು ಸಿಗೋದೇ ಇಲ್ವಾ ಆಚೆ ಹೋದ್ರೆ? ಸೂರಜ್, ವಿ ಲವ್ ಯು, ವಿ ಲವ್ ಯು. ಥ್ಯಾಂಕ್ ಯು ಬೆಳಗ್ಗೆ ಕಾಫಿ ಮಾಡಿಕೊಟ್ಟಿದ್ದಕ್ಕೆ. ನಾನು ಯಾಕೆ ಮಾತಾಡ್ತಿರ್ಲಿಲ್ಲ ಅವನ ಜೊತೆ? ಮಾತಾಡ್ಲಿಲ್ಲ. ಬೇಗ ಎದ್ದಿದ್ರು ಅವರು. ನಾವು ನಮ್ಮ ಒಪಿನಿಯನ್ ಮ್ಯಾಟರ್ ಆಗಲ್ಲ, ಜನ ನಮ್ಮನ್ನು ಹೆಂಗ್ ನೋಡ್ತಾ ಇದಾವೆ ಅದು ಮ್ಯಾಟರ್. ಬಟ್ ಕಷ್ಟ ಆಗೋದೇನು ಗೊತ್ತಾ ಸರ್, ಕಾರಣಗಳು ಕೊಡ್ತೀವಲ್ಲ ಅಲ್ಲಿ ನಿಂತ್ಕೊಂಡು ಬಾಯೇ ಬರಲಿಲ್ಲ. ನಾನು ಹೇಳ್ಬಿಟ್ಟೆ, ಹೇಳೋಕ್ಕಾಗಲಿಲ್ಲ. ಅಲ್ಲೋಗಿ ನಿಂತ್ಕೊಂಡಾಗ ಅವಳ ಮುಖ ನೋಡಿದಾಗ ಅಯ್ಯೋ ಏನಪ್ಪ ಈ ಕಾರಣಗಳು ಕೊಡ್ಬೇಕಾ ಅಂತ. ಏನೂ ಮಾಡೋಕ್ಕಾಗಲ್ಲ. ಪಾಪ ಸೂರಜ್ ನೆನೆಸ್ಕೊಂಡೆ ಬೇಜಾರಾಯ್ತು. ಬೆಳಗ್ಗೆ ಬೇಗನೆ ಎದ್ದು ಕಾಫಿ ಮಾಡಿಕೊಟ್ಟು. ಇಲ್ಲ, ಅವನಿಗೆ ನಿನ್ನೆ ನೈಟಿಂದಾನೇ ಪಾಪ ಹೇಳ್ತಾ ಇದ್ದ ನನಗೆ. ಬೆಳಗ್ಗೆ 11:40. ಎಲ್ಲರೂ ಇಷ್ಟನೇ ಈ ಮನೇಲಿ. ಈಗ ಯಾರು ಹೋದ್ರು ಎಲ್ಲರೂ ಇಷ್ಟ, ಹೋಗಿರೋರು ಇಷ್ಟ, ಯಾರೇ ಹೋದರೂ ಇಷ್ಟ. ಬಿಗ್ ಬಾಸ್ ನಮಗೆ ಅಂದರೆ ಪರ್ಮನೆಂಟಾಗಿ ಯಾಕೆ ಇರಲಿಕ್ಕೆ ಹೇಳಲ್ಲ, ಯಾಕೆ ಕಳಿಸ್ತಾರೆ? ಯಾಕೆ ಅಂದರೆ ಇದು ಕಾನ್ಸೆಪ್ಟೇನೆ. 100 days ಅಂದರೆ 100 ವರ್ಷ ಆಯಸ್ಸು ಥರ. ಒಬ್ಬ ಮನುಷ್ಯನಿಗೆ 100 ವರ್ಷ ಆಯಸ್ಸು, ಲೈಫ್. ಒಬ್ಬರಾದ್ಮೇಲೆ ಒಬ್ಬರು ಹೋಗಲೇಬೇಕು. ಇದು ಲೈಫಾ? ಇದು ಲೈಫ್. ಒಂದತ್ತು ಒಂದು ಮೇಲೆ ನಾವು ಹೇಗ ಸತ್ತೀವಿ ಹಂಗೆ ಒಂದತ್ತು ಒಂದು ದಿನ ಹೋಗ್ತೀವಿ. ಇಲ್ಲೂ ಅಷ್ಟೇ. ಈಗ ಒಬ್ಬರು ಎಲಿಮಿನೇಟ್ ಆಗಿ ಹೋಗಿದ ತಕ್ಷಣ ಅವ್ರಿಷ್ಟು ದಿನ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡು ಬಂದಿರ್ತಾರೆ. ವಿದಿನ್ 10-15 minutes ಅವ್ರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ, ಅವ್ರದ್ದೊಂದು ಲಿಪ್ ಬಾಮೂ ಇರಲ್ಲ, ಅವ್ರು ಅಲ್ಲಿ ಇದ್ರಾ ಅಂತ ಅನ್ಸ್ಬೇಕು. ಆ ಬೆಡ್ಡಲ್ಲಿ ನೀಟ್ ಎಲ್ಲ ಚಂದ ಮಾಡಿ ಎತ್ ಕಳಿಸ್ಬಿಡ್ತಾರೆ. ಫುಲ್ ಕ್ಲಿಯರ್ ಬೆಡ್ಶೀಟ್ ಚೇಂಜ್ ಮಾಡಿಬಿಡ್ತಾರೆ. ಅವರ ಹೆಸರೇ ತಗೊಳ್ಬಿಡ್ತಾರೆ ಬ್ಯಾಟ್ರಿಯಿಂದ. ಎಲ್ಲ ಅವರ ಅಸ್ತಿತ್ವನೇ ಇರಲ್ಲ. ಬಟ್ ನಮ್ಮ ಮೆಮೊರೀಸ್ ನಮ್ಮ ಮನಸ್ಸಲ್ಲಿ ಇರುತ್ತೆ. ಅದೇ 100 days ಅಂದರೆ 100 years, 100 ವರ್ಷ. ಈಗ 100 ವರ್ಷ ನಾವು ನಿಧಾನಕ್ಕೆ ಕಳಿತೀವಿ. ಬಟ್ ಬಿಗ್ ಬಾಸ್ ಮನೇಲಿ 100 ದಿನ ಬೇಗ ಬೇಗ. ಅದಕ್ಕೆ ಕೋಪ, ಅಳು, ದ್ವೇಷ, ನಗು, ಮೆಮೊರೀಸ್, ಜಗಳ ಎಲ್ಲ ಯಾಕಾಗತ್ತೆ ಅಂದರೆ ಅದೇ ಬಿಗ್ ಬಾಸ್ ಮನೆ, ಅದೇ ಲೈಫ್, ಜೀವನ. ಕಾವು ನನಗೆ ಟೆನ್ಷನ್ ಆಗ್ತಿದೆ ಕಾವು. ಬಾ, ನಿನ್ನೆ ನೀವು ಮಾತಾಡ್ತಿರಲ್ವಾ, ಒಂದು ವೇಳೆ ನೀವು ನೀವೇ ಹೇಳಿದ್ರಾ ಮಾತಾಡೋಣ ಅಂತ? ಬೆಳಗ್ಗೆನೂ ಮಾತಾಡಲಿಲ್ಲ ಅವನ ಜೊತೆ. ನಾನು ಅವನು ಹೋಗ್ತಾನೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ರಿಲ್ಯಾಕ್ಸ್. ಅದಕ್ಕೆ ನಮಗೆ ಗೊತ್ತಾಗಲ್ಲ ಯಾರು ಹೋಗ್ತಾರೆ. ಇದೇನೇ ಇರಬೇಕು. ಮಧ್ಯಾಹ್ನ 2:20. ತುಂಬಾ ಸಣ್ಣ ಬಿಟ್ಟಿದ್ರಲ್ಲಕ್ಕ. ನೀ ಏನ್ ದಪ್ಪ ಆಗಿಲ್ಲಲ್ಲ ಗಿಲ್ಲಿ? ಎಷ್ಟು ಸಣ್ಣ ಆಗಿದ್ದೀರಾ ಗಿಲ್ಲಿ ನೀವು? ಬಿಗ್ ಬಾಸ್ ಬಂದಿರೋದು ಗೊತ್ತಿಲ್ವಕ್ಕ ಎಷ್ಟು ಟೆನ್ಷನ್ ಇರ್ತದೆ. ನಿಮ್ ಟೆನ್ಷನ್ ಇದೆಯಾ? ಎಷ್ಟು ಪ್ರೆಷರ್ ಇರ್ತದೆ. ಕ್ಯಾಪ್ಟನ್ ಎಸ್ ಎ ಕ್ಯಾಪ್ಟನ್ ಕನಕ ಈ ವಾರ. As a captain, what are you doing? This is cleaning. Cleaning? You cleaning or them cleaning? Them cleaning, I said.
ನಂಗೆ ಸಿಕ್ಕಾಬಿಡೆ ಖುಷಿ ಆಯ್ತು ಗಿಲ್ಲಿ ನೀವು ಕ್ಯಾಪ್ಟನ್ ಆಗಿದ್ದು ಫೈನಲಿ. ಥ್ಯಾಂಕ್ ಯು ಅಕ್ಕ. ಇದು ಬಿಗ್ ಬಾಸ್. ಹಾಯ್ ಬಿಗ್ ಬಾಸ್. ಮರಳಿ ಗೂಡಿಗೆ ಎಂಬಂತೆ ತಮ್ಮ ಮನೆಗೆ ಮರಳಿ ಬಂದಿರುವ ಮಾಜಿ ಸ್ಪರ್ಧಿ ಅನುಪಮ. ಬಿಗ್ ಬಾಸ್ ಸೀಸನ್ 12ರ ಮನೆಯಲ್ಲಿ ನಿಮಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಹೇಗಿದ್ದೀರಿ ಅನುಪಮ? ಸಕ್ಕದಾಗಿದ್ದೀನಿ ಬಿಗ್ ಬಾಸ್, ನೀವ್ ಹೆಂಗಿದ್ದೀರಾ? ಬಿಗ್ ಬಾಸ್ ಕೂಡ ಚೆನ್ನಾಗಿದ್ದಾರೆ. ನಿಮ್ಮ ವಾಯ್ಸ್ ಕೇಳಿ ಖುಷಿ ಆಗ್ತದೆ ಬಿಗ್ ಬಾಸ್ ಇಲ್ಲಿ ಪರ್ಸ್ನಲಿ. ಅನುಪಮ, ಎಸ್ ಬಿಗ್ ಬಾಸ್. ಮನೆ ನಿಮ್ಮದು, ಸದಸ್ಯರು ನಿಮ್ಮವರೇ. ಇರುವಷ್ಟು ಕಾಲ ಸಂತೋಷದಿಂದಿರಿ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು. ಅಕ್ಕ ಒಳಗಡೆ ಬನ್ನಿ ಅಕ್ಕ. ಮಧ್ಯಾಹ್ನ 2:25. ಸಾರಿ ಅಕ್ಕ. ಹೌ ಡರ್ಟಿ. ಇಲ್ಲ ಅಕ್ಕ, ನೀನಕ್ಕ. ಗಿಲ್ಲಿ ಟಚ್ ಮಾಡಬಾರ್ದು. ಇದು ಕ್ಯಾಪ್ಟನ್ ರೂಮಾ? ಇದೇನಿಲ್ಲ, ಅವನು ಬೆಡ್ ಬಟ್ಟೆಗಳನ್ನ ಒಂದ್ಸತಿ ನೋಡಿದ್ರೆ ಇನ್ನ ಚೆನ್ನಾಗಿ. ನೀವು ಸದಸ್ಯರೆಲ್ಲ ಏನ್ ಮಾಡ್ತಾ ಇದ್ದೀರಾ? ಈಗ ಹೇಳಲ್ವಾ ಕ್ಯಾಪ್ಟನ್ಗೆ? ಈಗ ಎದ್ದ ಕನಕ, ಇವಾಗ ಫಸ್ಟ್ ಮನೆಗಿರೋದು. ಹಂಗಂತ ಮಲ್ಗಿ ಹಂಗಾರೆ ನಿಮ್ ಪ್ರಕಾರ ನಾನು ಬೆಡ್ ಹಂಗೆ ತಂಗೆ ಬಿಡ್ಬಿಟ್ಟು ಇಲ್ಲಿ ಎಲ್ಲರೂ ಇಲ್ಲಿ ಮನೆ ಕಣಂಗಿಲ್ಲ. ಹಂಗಲ್ಲ ಗಿಲ್ಲಿ, ಎದ್ದಾದ್ಮೇಲೆ ಫಸ್ಟ್ ಮಲ್ಗಿರೋದು ನಿನ್ನೆ ಫಸ್ಟ್ ಡೇ ಮಲ್ಗೊಂಡೆ, ಅದಕ್ಕೆ ಇಷ್ಟರಲ್ಲಿ ಐತೆ. ಇನ್ನೊಂದು 4 ದಿನ ಆದ್ರೆ ಏನಿರಲ್ಲ. ಬೆಡ್ರೂಮ್ ನೋಡಿದ್ರೆ ಯಥಾ ರಾಜ ತಥಾ ಪ್ರಜಾ ಅಂತ. ಅಂದ್ರೆ ನೀವು ಕ್ಯಾಪ್ಟನ್ ಹೆಂಗಿದ್ದೀರಾ ಅದೇ ತರ ನೀವು ಇಡೀ ವಾರ ಇರ್ಬೇಕಂತ ಡಿಸೈಡ್ ಮಾಡಿದ್ದೀರಾ. ಇರಿಯೋದು ಒಂದ್ ವಾರ ಚೆನ್ನಾಗಿರುತ್ತೆ. ಚಾನ್ಸೇ ಇಲ್ಲ, ಅವನ್ ತರ ನೀಟ್ ಜಾರ್ ಇದು ಪಿಲ್ಲೋ ಮಧ್ಯದಲ್ಲಿ ಬರ್ಬೇಕು, ಪಿಲ್ಲೋ ನೀಟಾಗಿ ಸೆಟ್ಲ್ ಆಗ್ಬೇಕು. ಆಮೇಲೆ ಆ ಪಿಲ್ಲೋ ಬೆಳ್ಳಗಿರೋ ಪಿಲ್ಲೋ ಕಾಣಿಸ್ತಾ ಇದೆಯಲ್ಲ, ಕವರ್ ಎಲ್ಲ ನೀಟಾಗಿ ಆಗ್ಬೇಕು. ಅಲ್ಲಿ ಮಾಡಿ. ಏನಕ್ಕ ಇದು, ಈ ಮನೆ ಓನರು ಬಾಡಿ ಬಂದ್ರು ನೋಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಈಗ ನೀವ್ ಅನ್ಕತಾ ಇರ್ತೀರಾ ಇದಕ್ 4ನೇ ವಾರದಿಂದ ಇದು ದಿವ್ರೇನ ಅಂತ. ಈಗ ನೀವು ಅನ್ಕತಾ ಇರ್ತೀರ, ಅನ್ಕತಾ ಇಲ್ವಾ? ಅವರು ಬದಲಾಗಿದ್ದಾರೆ. ನಮ್ಗೇನು ಗೊತ್ತಾಯ್ತಲ್ಲಪ್ಪ. ಮಧ್ಯಾಹ್ನ 2:40. ಇವಾಗ ಇಷ್ಟು ದಿನ ಯಾರು ಬಿಗ್ ಬಾಸ್ ನೋಡೇ ಇಲ್ಲ, ಇದೇ ಫಸ್ಟ್ ಎಪಿಸೋಡ್ ನೋಡ್ತಿದ್ದಾರೆ ಅಂತ ಅನ್ಕೊಳ್ಳೋಣ. ಧ್ರುವಂತ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು. ಅವರ ಹೆಸರು ಧ್ರುವಂತ್ ಅಂತ. ಓಕೆ, ಅವರು ಬಂದಿದ್ರು ಮ್ಯಾಂಗ್ಳೂರಿಂದ. ಅಂಡ್ ಅವರು ಜನ ಹೇಗಂದ್ರೆ ಒಳ್ಳೆಯವರಿಗೆ ಒಳ್ಳೆನೆ, ಬಟ್ ಒಂದು ವೇಳೆ ಅವರಿಗೆ ಸಿಟ್ಟು ಬಂದ್ರೆ ಅವರು ಮನುಷ್ಯನೇ ಅಲ್ಲ. ಅವರು ಎಷ್ಟು ಒಳ್ಳೆಯವರು ಇದ್ರೆ ಕೂಡ ಸಿಟ್ಟು ಬಂದ್ರೆ ಅಂದ್ರೆ ಒಂದು ಟೈಗರ್ ಹೇಗ ಇರುತ್ತೆ, ಬಿಚ್ಚಿ ತಿಂತಾರೆ, ನೋಡಲ್ಲ. ಹಾ, ಬಿಚ್ಚಿ ತಿಂತಾರೆ ಆ ಮೂವ್ಮೆಂಟ್ಗೆ. ಹಾ, ಇಲ್ಲ ಒಂದು ಒಳ್ಳೆ ಉಂಟು, ದೊಡ್ಡ ಗಲಾಟೆ ಆಗಿದ್ರೆ ಕೂಡ ಅವರು ಅದೇ ಕಂಟಿನ್ಯೂ ಮಾಡಲ್ಲ ಅಂತ ನನಗೆ ಅನಿಸುತ್ತೆ. ಅಂದರೆ ನಾಳೆ ಅವರು ಅದೇ ವಿಚಾರ ತಗೊಂಡು ಒಂದು ಸಿಟ್ಟಿಡ್ತಾರೆ, ಒಂದು ಕೋಪ ಇಡ್ತಾರೆ. ಇಲ್ಲ, ಹಾಗೆ ಮಾಡಲ್ಲ. ಅವರು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ಇದೇ ಕ್ಲಿಯರ್ ಮಾಡೋಣ ಎಂತ ಇದ್ರೆ ಸ್ವಲ್ಪ ಟೈಮ್ ತಗೊಳ್ಬೋದು ಅವರು, ಬಟ್ ಕ್ಲಿಯರ್ ಮಾಡಲಿಕ್ಕೆ ನೋಡ್ತಾರೆ ಅಂತ ಅನಿಸುತ್ತೆ ನನಗೆ. ಸೀಕ್ರೆಟ್ ರೂಮಲ್ಲಿ ಯಾವ ಒಳ್ಳೆತನ ಅಬ್ಸರ್ವ್ ಮಾಡಿದ್ರಿ? ಗಿಲ್ಲಿ ಬುಕ್ ಬರಿತಾನಲ್ಲ ಆ ಥರ, ನಾ ಕಂಡ ಧ್ರುವಂತ್ ಅಂತ, ರಕ್ಷಿತಾ ಕಂಡ ಧ್ರುವಂತ್ ಸೀಕ್ರೆಟ್ ಹಾಗೆ ಒಳ್ಳೆ ಅಂತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಒಂದು ನನ್ನ ಲೈಫ್ ಅಂದ್ರೆ ನಾನು ಮುಂಚೆ ಅಂದ್ರೆ ಇಲ್ಲಿಂದ ಹೋಗ ನಂತರ ನಾನು ಎಂತ ಹೇಳ್ತಾ ಇದ್ರು, ಹೋಸ್ಟಿಂಗ್ ಇದೇ ಮಾಡಿ ಅಂತ. ಎಂತ ಹಾ, ನೀವು ಆಂಕರಿಂಗ್ಗೆ ಟ್ರೈ ಮಾಡ್ಬೋದು ಇದಕ್ಕಿಂತ ನಂತರ. ಸೊ ಅವರು ನನಗೆ ಒಂದು ಲೈಫ್ಗೆ ಒಂದು ಸಜೆಸ್ಟ್ ಕೊಟ್ಟರು. ಅಂದರೆ ಅವರು ಬೇರೆ ಲೈಫ್ಗೆ ಒಂದು ಸಕ್ಸಸ್ ಆಗಲಿಕ್ಕೆ ಒಂದು ಇದೇ ಇಲ್ಲ, ಜೆಲಸಿ ಆಗಲಿ, ಕಲ್ಪನಾ ಆಗಲಿ, ಎಂತ ಕಲ್ಮಶ ಆಗಲಿ ಅದೇ ಅಂತ ಇಲ್ಲ. ಒಳ್ಳೆ ಕೊಡಕೊಬ್ರು ಬೇಕು. ಹೌದು, ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಧ್ರುವಂತ್ ಅವರೇ, ನೀವು ಬನ್ನಿ. ಈಗ ಫಸ್ಟ್ ಮನೆಯಲ್ಲಿ ನೋಡಿದಂತ ರಕ್ಷಿತಾ ಒಳ್ಳೆ ಗುಣಗಳು. ರಕ್ಷಿತಾ ಸೂಪರ್ ಎನರ್ಜಿ ಪ್ಯಾಕ್. ಒಂದು 10 ವ್ಯಕ್ತಿಗಳಲ್ಲಿ ಬೇಕಾದಂತ ಒಂದು ಎನರ್ಜಿ ಒಂದು ವ್ಯಕ್ತಿಲಿ ಇರೋವಂಥದ್ದು. ಆ್ಯಂಡ್ ಶಿ ಇಸ್ ಅಲ್ಟಿಮೇಟ್ ಟ್ಯಾಲೆಂಟ್. ಅಂದ್ರೆ ನಿಮ್ಮ ಇಂಥದ್ರಲ್ಲಿ ಇಲ್ಲ ಅಂತ ಇಲ್ಲ. ಆಕ್ಟಿಂಗ್, ಡ್ಯಾನ್ಸಿಂಗ್, ಕುಕ್ಕಿಂಗ್, ವಾಷಿಂಗ್, ಮತ್ತೆ ಒಂದು ಕಮಿಟ್ ಆದ್ರೆ ಅವರು ಅದು ಒಳ್ಳೇದೇ ಆಗಿರ್ಲಿ ಕೆಟ್ಟದೇ ಆಗಿರ್ಲಿ, ನನಗಿಷ್ಟ, ನಾನು ಮಾಡ್ತೀನಿ, ಅದ್ರದ್ದು ಏನೇ ಕಾನ್ಸಿಕ್ವೆನ್ಸಸ್ ಇದ್ರು ನಾನು ಫೇಸ್ ಮಾಡ್ತೀನಿ. ಅದೊಂದು ತುಂಬಾ ಖುಷಿ ಆಗುತ್ತೆ ಅವರಲ್ಲಿ. ಅವ್ರಿಗೆ ಒಬ್ರು ಇಷ್ಟ ಇಲ್ಲ ಅಂತಂದ್ರೆ ಇಲ್ಲಿ ಬಿದ್ದು ಓಡಾಡಿ ನೀರ್ ಬೇಕು ಸಾಯ್ತಾ ಇದಾರೆ ಅಂತ ಅಂದ್ರೂ ಬಂದ್ರು ಆದ್ರೆ ಅವ್ರಿಗೆ ಯಾರಾದ್ರೂ ಇಷ್ಟ ಆದ್ರೆ ಅವ್ರಿಗೆ ಬೇಕಾದ್ರೆ ಬಟ್ಟೆ ಒಗೆದು ಕೊಡ್ತಾರೆ, ಅವ್ರದೇ ಮೊಟ್ಟೆ ಗಿಟ್ಟೆ ಫುಡ್ ಏನಿಲ್ಲ, ಏನು ಮಾಡಿಲ್ಲ, ನಮಗೆ ಏನು ಮಾಡಿಲ್ಲ, ಅವಮಾನ ಮಾತ್ರ. ಹೌದಾ ರಕ್ಷಿತಾ? ಬಿಗ್ ಬಾಸ್ ನನ್ನನ್ನ ಕರ್ಸಿದ್ದೇ ತಪ್ಪು, ಬಿಗ್ ಬಾಸ್ ಮಿಸ್ಟೇಕ್ ಆಗಿದೆ. ನೀವು ಬಿಗ್ ಬಾಸ್ ಬಂದಿದ್ದು ಈ ವ್ಯಕ್ತಿತ್ವನೇ ಇಲ್ದಿರೋ ವ್ಯಕ್ತಿನ ಏನು ಕರ್ಸಿದ್ರಿ ಬಿಗ್ ಬಾಸ್ಗೆ ಕೇಳಿರೋಂತ ಕ್ವಶನ್ ಅವರು. ಹಂಗಾದ್ರೆ ನೀವು ಬರಿಬಹುದು ಬುಕ್ ಅವ್ರ ಬಗ್ಗೆ. ನಾನು ಬರಿಬಹುದು. ನಾನು ಕಂಡ ರಕ್ಷಿತಾ ಸೂಪರ್. ಬಟ್ ಇಬ್ರು ಒಬ್ರಿಗೊಬ್ರು ಹೊಗಳಿದ್ರಲ್ಲ, ವೆರಿ ಗುಡ್. ಸೊ ಈಗ ಅಶ್ವಿನಿ ಮ್ಯಾಮ್ ನೀವು ಬನ್ನಿ. ಅಯ್ಯೋ,
ಯಾರ ಬಗ್ಗೆ ಮಾತಾಡ್ತೀರಾ? ನೀವ್ ಹೇಳಿ ಯಾರ ಬಗ್ಗೆ ಮಾತಾಡಿ. ಯಾರ ಬಗ್ಗೆ ಗಿಲ್ಲಿ? ಯಾರ ಬಗ್ಗೆ ಮಾತಾಡ್ಸೋಣ? ಯಾರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ನಿನ್ ಬಗ್ಗೆ ಮೋಸ್ಟ್ಲಿ ಮಾತಾಡಕ್ ಒಳ್ಳೆ ಮಾತಿರಲ್ಲ ಅನ್ಸತ್ತವ್ರಿಗೆ. ಪಾಪ. ಸೊ ನಾ ಕಂಡ ರಘು. ಎಕ್ಸ್ಪೆಕ್ಟೆಡ್. ನಾ ಕಂಡ ರಘು ಈಗ 14ನೇ ವಾರದಲ್ಲಿದ್ದೀವಿ. ಅವತ್ತು ರಘುನ ಕಂಡೆ, ಬಟ್ ಇವತ್ತು ಒಂದು ಮಗುನ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಯಾವಾಗ್ಲೂ ನಮ್ಗೆ ಏನ್ ಅನ್ಸುತ್ತೆ, ಅವ್ರು ಬಹುಶಃ 3ನೇ ವಾರ ನೋಡ್ಕೊಂಡು 4ನೇ ವಾರದ ಪ್ರಾರಂಭದಲ್ಲಿ ಬರ್ತಾರೆ ಮನೆ ಒಳಗಡೆ. ಬಂದಾಗ ಫಸ್ಟ್ ಅವರು ಒಂದಷ್ಟು ಜನನ ಮೈಂಡಲ್ಲಿ ಇಟ್ಕೊಂಡು ಬರ್ತಾರೆ. ಅದ್ರಲ್ಲಿ ನಾನು ಒಬ್ಳೆ ಮಹಿಳೆ ಆಗಿರ್ತೀನಿ. ಬಟ್ ಗೊತ್ತಿಲ್ಲ, ಅವ್ರಿಗೂ ನನ್ನ ಬಗ್ಗೆ ಗೊತ್ತಿರಲ್ಲ, ನನಗೂ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೊತ್ತಿರಲ್ಲ. ಬಟ್ ಒಂದಷ್ಟು ರಿಫ್ಟ್ ಆದಾಗ ಖಂಡಿತ ತುಂಬಾ ದಿನ ನನ್ನ ಅವರ ಮಧ್ಯದಲ್ಲಿ ಅದೊಂದು ಇತ್ತು. ಬಟ್ ಎಲ್ಲರೂ ಬಂದು ನನ್ನ ಹತ್ರ ಹೇಳೋರು, ರಘು ಅಣ್ಣ ಒಂಥರ ಮಗು ಥರ, ರಘು ಅಣ್ಣ ಮಗು ಥರ ಅಂತ. ಬಟ್ ನನಗೆ ಯಾವತ್ತೂ ಹಂಗೆ ಅನಿಸೇ ಇರಲಿಲ್ಲ. ಇಲ್ಲ ಇವರೆಲ್ಲ ಸುಮ್ಮನೆ ಏನೋ ಬಂದು ಹೇಳ್ತಾರೆ ಅಂತ. ಬಟ್ ಬರ್ತಾ 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 ನಾನೇ ಒಂಚೂರು ನನಗೆ ಆಮೇಲೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ಯಾಕೆ ಇಷ್ಟೊಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟೊಂದು ಡಿಸ್ಟೆನ್ಸ್ ಇದೆ. ಯಾವುದೇ ವ್ಯಕ್ತಿ ಕೆಟ್ಟವನಲ್ಲ, ಸಂದರ್ಭಗಳಲ್ಲಿ ಆ ರೀತಿ ಆಗತ್ತೆ. ಸೊ ಹಾಗಾಗಿ ನನಗೇನು ಅನಿಸ್ತು, ನಾನೇ ಇನಿಷಿಯೇಟಿವ್ ತೊಗೊಳ್ಳೋಣ ಅಂತ ಹೇಳಿ ನಾನೇ ರಘು ಸರ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ಬಹುಶಃ ಅವ್ರನ್ನ ಇಬ್ಬರನ್ನೂ ಕಿಚನ್ ಒಳಗಡೆ ಒಂದೇ ಫ್ರೇಮಲ್ಲಿ ತುಂಬ ಜನ ನೋಡಿ ಇಷ್ಟಪಟ್ಟರು. ಸೊ ಅಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಸ್ನೇಹ. ಸೊ ನಿಮಗೆ ಅಲ್ಲಿಂದ ಗೊತ್ತಾಯ್ತು ರಘು ಒಳಗಡೆ ಒಂದು ಮಗು ಇದೆ ಅಂತ. ಹೌದು. ಸೊ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ವಿಚಾರಗಳು ನನ್ಗೆ ಅವ್ರ ಬಗ್ಗೆ ಗೊತ್ತಾಯ್ತು. ಸೊ ಆಮೇಲೆ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು, ಈ ಮನೆಯಲ್ಲಿ ಮಲ್ಲಮ್ಮ ಅವರು ಮನೆಯಿಂದ ಹೋದ್ಮೇಲೆ ಮಹಿಳೆಯರಲ್ಲಿ ನಾನು ದೊಡ್ಡವಳು, ಸೊ ಪುರುಷರಲ್ಲಿ ಅವ್ರು ದೊಡ್ಡವರು. ಸೊ ನಾವಿಬ್ರು ಸರಿಯಾದ್ರೆ ಮನೇಲಿರುವಂಥ ಎಲ್ಲ ನಮ್ಮ ಕಿರಿಯರು ಚೆನ್ನಾಗಿರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಸೊ ಹಾಗಾಗಿ ನಮ್ಮ ಸ್ನೇಹ ಅಲ್ಲಿಂದ ಪ್ರಾರಂಭ ಆಯಿತು. ಅದಾದಮೇಲೆ ಒಂದಷ್ಟು ಅವರು ನನ್ನನ್ನು ಅರ್ಥ ಮಾಡಿಕೊಂಡ್ರು, ನಾನು ಅವ್ರನ್ನ ಅರ್ಥ ಮಾಡಿಕೊಂಡೆ. ಅಲ್ಲ, ನಾನಿವತ್ತು ಒಂದು ಸ್ಟೇಜಲ್ಲಿ ಒಂದು ಹೇಳ್ತೀನಿ, ವಾಟ್ ಇಸ್ ದೇರ್. ಮತ್ತೆ ತುಂಬ ಇಂಡಿಪೆಂಡೆಂಟ್ ಆಗಿ ತನ್ನ ಕಾಲ ಮೇಲೆ ತಾನೇ ನಿಂತು ಇಲ್ಲಿವರೆಗೂ ಬಂದಿರುವಂಥ ವ್ಯಕ್ತಿ, ಯಾವುದೇ ಹಿನ್ನೆಲೆ ಇಲ್ಲದೆ, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇಲ್ಲದೆ, ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲದೆ, ತನ್ನ ಸ್ವಂತ ಒಂದು ಇದರಿಂದ ಇಲ್ಲಿ ತನಕ ಬಂದಿದ್ದಾರೆ, ಬಿಗ್ ಬಾಸ್ ಮನೆ ತನಕ ಬಂದಿದ್ದಾರೆ, ಜನರು ಅವ್ರನ್ನ ಮೆಚ್ಕೋತಾ ಇದ್ದಾರೆ ಅಂದರೆ ಇಟ್ ಈಸ್ ಒನ್ ಅಂಡ್ ಓನ್ಲಿ ಬಿಕಾಸ್ ಆಫ್ ರಘು ಸರ್. ಅವ್ರ ಹಿಂದೆ ಇರುವಂಥ ಆ ಶ್ರಮ, ನೋವು, ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಬಟ್ ನಾವು ಮಾತಾಡೋವಾಗ ಅದನ್ನ ಶೇರ್ ಮಾಡಿದ್ರು. ಸೊ ಅಲ್ಲಿಂದ ನಂಗೆ ಅವ್ರ ಮೇಲೆ ಒಂದು ಗೌರವ ಜಾಸ್ತಿ ಆಯ್ತು. ಇದು ಅಲ್ಲ, ಎಲ್ಲರೂ ಅವ್ರನ್ನ ಪ್ರೀತಿಯಿಂದ ಈ ಮನೇಲಿ ರಘು ಅಣ್ಣ ಅಂತಾರೆ. ನನಗೂ ರಘು ಅಣ್ಣ ಅಂತ ಕರಿಬೇಕು ಅಂತ ಅನ್ಸುತ್ತೆ. ಅಲ್ಲ ಅನ್ಸುತ್ತೆ, ಬಟ್ ಅವರು ರೇಗಿಸ್ತಾರೆ. ಬಟ್ ಅವ್ರು ಒಂಥರ ಈ ಮನೆಗೆ ರಘು ಭಾಯ್ ಅಂತ. ಸೊ ಹಾಗಾಗಿ ನಾನು ಅವ್ರನ್ನ ಒಂದು 2-3 ಸಲ ಹಾಗೆ ಕರಿತಿರ್ತೀನಿ. ಅದು ಮನಸ್ಸಿಂದ ಕರೆದಿರೋ ಅಂಥದ್ದು. ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಅಬೌಟ್ ಹಿಮ್. ನಾನು ನೈಟು ಬಟಾಟೆ ಫ್ರೈ ಮಾಡಿಕೊಟ್ಟಾಗಲೇ ಯೋಚನೆ ಮಾಡಬೇಕಿತ್ತು. ರಘು 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 ಅಣ್ಣ ಹೋಗು, ರಘು ನೀನು ಹೋಗು. ಸರ್ ಒಂಚೂರು ಕಮ್ಮಿ ಆಗಬಾರ್ದು. ಯಾವುದೋ ಒಂದು ಇವೆಂಟು ನನಗೆ ತುಂಬ ಹರ್ಟ್ ಆಗಿತ್ತು. ರಕ್ಷಿತಾ ಜೊತೆ ಏನೋ ಒಂದು ಇವೆಂಟ್ ಆಗಿತ್ತು, ಬಟ್ಟೆ ಎಲ್ಲ ಕಿತ್ತಾಕ್ತಾ ಇರ್ತಾರೆ. ಈ ಏಕವಚನ ಬಗ್ಗೆ ತುಂಬ ಪಾಯಿಂಟ್ ಔಟ್ ಮಾಡ್ತಾ ಇರ್ತಾರೆ. ಬಟ್ ಅವರು ಹಂಗೆ ಮಾತಾಡ್ತಾ ಇರ್ತಾರೆ. ಸೊ ನನಗದು ಇಷ್ಟ ಆಗಿರಲಿಲ್ಲ. ಸೊ ಒಂದು ಮಾತಾಡಿ ಯಾಕೆ ಅವರು ಅದನ್ನೇ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೈಂಡಲ್ಲಿ ಕೂತಿತ್ತು. ನಾನು ಬಂದಾಗ ಎಲ್ಲೋ ಒಂದು ಮಾತುಕತೆಯಲ್ಲಿ ನಾನೇನೋ ಒಂದು ಇಂಗ್ಲೀಷ್ ವರ್ಡ್ ಮಾತಾಡ್ತೀನಿ, ಆಮೇಲೆ ಅದನ್ನು ಪಾಯಿಂಟ್ ಔಟ್ ಮಾಡ್ತಾರೆ. ಅಲ್ಲೇ ನಾನು ಏಕವಚನ ಬಳಸ್ತೀನಿ ಫಸ್ಟ್ ಡೇನೆ. ಮಾತಾಡಿದಾಗ ನಾನು ಅದನ್ನೇ ಹೇಳ್ತೀನಿ ಅವ್ರಿಗೆ, ನೀವು ಮಾತಾಡಿದಾಗ ಏನೂ ಆಗಲ್ಲ, ನಾನು ಮಾತಾಡಿದಾಗ ನಿಮಗೆ ಇಶ್ಯೂ ಆಗ್ತಾ ಇದೆ ಅಲ್ವಾ. ಸೊ ನಾನು ಅವ್ರಿಗೆ ಅರ್ಥ ಆಗಲಿ ಅನ್ನೋ ರೀತಿಯಲ್ಲೇ ಅವ್ರಿಗೆ ಹೇಳ್ತೀನಿ. ಸೊ ಅದಾದಮೇಲೆ ಅವರು ತುಂಬ ಲೈಕ್ ಕಂಟೆಸ್ಟೆಂಟ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಸ್ಟಾರ್ಟಿಂಗಲ್ಲಿ. ನಾನು ಯಾಕೆ ಅವ್ರ ಹತ್ರ ಮಾತ್ರ ಮಾತಾಡ್ತಾರೆ, ಯಾಕೆ ಎಲ್ಲರ ಹತ್ರ ಮಾತಾಡಲ್ಲ, ಅವರು ಸ್ವಲ್ಪ ಕಾಣಿಸ್ಕೊಳ್ಳಿ ಓವರಾಲ್ ಹೇಳ್ಬೇಕಲ್ವ. ಅದಕ್ಕೆ ಆಮೇಲೆ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಒಂದು 2-3 ರಿಯಲೈಸೇಷನ್ ಆಗತ್ತೆ ಅವ್ರಿಗೆ. ಸೊ ಅಲ್ಲಿಂದ ಅವರು ತುಂಬ ಚೇಂಜ್ ಆದ್ರು. ಸೈಲೆಂಟಾಗಿ ಕುತ್ಕೊತಾ ಇದ್ರು. ಆಮೇಲೆ ಲೋನ್ಲಿ ಒಂದು ನನಗೆ ಅನಿಸಿದ್ದು ಲೋನ್ಲಿಯಾಗಿ ಕುತ್ಕೊತಾ ಇದ್ರು. ಆಮೇಲೆ ಇನ್ನೊಂದು ಬೆಸ್ಟ್ ಕ್ವಾಲಿಟಿ ಏನು ಇಷ್ಟ ಆಯಿತು ಅಂದರೆ ತುಂಬ ಗುಡ್ ಲಿಸ್ನರ್. ಯಾರೇ ಏನೇ ಹೇಳಿದ್ರು ಅದೊಂದು 2 ಗಂಟೆ ಆಗಲಿ 3 ಗಂಟೆ ಆಗಲಿ ಕುತ್ಕೊಂಡು ಕಾಮಾಗಿ ಕೇಳೋದು, ಏನು ಇರಿಟೇಟ್ ಆಗದೆ. ಆಪೋಸಿಟ್ ಪರ್ಸನ್ ಇವ್ರು, ಯಾಕಂದರೆ ಧ್ರುವಂತ್ನ 2 ಅವರು 3 ಅವರು ಕುತ್ಕೊಂಡು ಇವ್ರ ಮಾತುಗಳು ಕೇಳೋದು ತುಂಬ ಕಷ್ಟ. ಸೊ ಇವ್ರು ಮಾತಾಡುವಾಗ ತುಂಬ ಕಾಮಾಗಿ ತುಂಬ ಕಾಮಾಗಿ ರಿಸೀವ್ ಮಾಡ್ತಾರೆ. ಆಮೇಲೆ ಯಾರಾದ್ರು ಮನೇಲಿ ಹರ್ಟ್ ಆದಾಗ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಸೂರಜ್ ಇದ್ದ, ಎಲ್ಲರ ಹತ್ರ ಹೋಗಿ
ಅವರು ಸಮಾಧಾನವಾಗಿ ಮಾತಾಡಿಕೊಂಡು ಆ್ಯಂಡ್ ಲಾಸ್ಟ್ 2-3 ವೀಕ್ಸ್ ಅಂತೂ ತುಂಬ ಚೇಂಜ್ ಆಗಿದ್ದಾರೆ. ಆ್ಯಂಡ್ ಎಸ್, ಅವ್ರು ಅಡುಗೆ ಮನೆಗೆ ಬಂದಮೇಲೆ ಎಲ್ಲೋ ಒಂದು ಕನೆಕ್ಷನ್ ಇತ್ತು. ನಾವಿಬ್ಬರು ಅಡುಗೆ ಮಾಡೋದಾಗಲಿ, ನಾನು ಅವ್ರ ಬಗ್ಗೆ ಕಾಮಿಡಿ ಮಾಡೋದು, ಅವ್ರು ನನ್ನ ಬಗ್ಗೆ ಕಾಮಿಡಿ ಮಾಡೋದು. ಆ್ಯಂಡ್ ಎಸ್, ಆ ಚೇಂಜಸ್ ನಾನು ನೋಡಿದೆ. ಆ್ಯಂಡ್ ಆ್ಯಸ್ ಎ ಪರ್ಸನ್ ಅವರು ತುಂಬ ಇಷ್ಟ ನನಗೆ. ಆ್ಯಸ್ ಎ ಪರ್ಸನ್ ಅವರಿಂದ ತುಂಬ ಕಲ್ತಿದ್ದೀನಿ. ವೆರಿ ನೈಸ್, ಸೂಪರ್. ಈ ಥರ ಕೇಳೋದೇ ಖುಷಿ ಆಗುತ್ತೆ. ಮಧ್ಯಾಹ್ನ 3:10. ಮನೆಯ ಎಲ್ಲ ಸದಸ್ಯರಿಗೆ ಈಗ ಬಿಗ್ ಬಾಸ್ ಒಂದು ಮೋಜಿನ ಚಟುವಟಿಕೆಯನ್ನ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರು ಕಣ್ಪಟ್ಟಿ ಧರಿಸಿ ಈ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು. ಚಟುವಟಿಕೆಯ ಮೊದಲ ಸುತ್ತು ಆರಂಭವಾದಾಗ ಎಲ್ಲಾ ಸದಸ್ಯರು ಒಂದೊಂದು ಜಿಮ್ ಬಾಲ್ ಅನ್ನು ಹುಡುಕಿ ಅದರಲ್ಲಿ ಕುಳಿತುಕೊಳ್ಳಬೇಕು. ಬಜರ್ ಆಗುವ ಹೊತ್ತಿಗೆ ಜಿಮ್ ಬಾಲ್ ಪಡೆಯದೇ ಇರುವ ಸದಸ್ಯರು ಚಟುವಟಿಕೆಯಿಂದ ಔಟ್ ಆಗುತ್ತಾರೆ. ಉಳಿದ ಸದಸ್ಯರು ಮುಂದಿನ ಸುತ್ತಿಗೆ ತೇರ್ಗಡೆಯಾಗುತ್ತಾರೆ. ಹೀಗೆ ನಿಯಮಾನುಸಾರ ಪ್ರತಿ ಸುತ್ತನ್ನು ಆಡುತ್ತಾ ಅಂತಿಮ ಸುತ್ತಿನಲ್ಲಿ ಜಿಮ್ ಬಾಲ್ ಅನ್ನು ಪಡೆಯುವ ಒಬ್ಬ ಸದಸ್ಯ ಈ ಚಟುವಟಿಕೆಯನ್ನು ಗೆಲ್ಲುತ್ತಾರೆ. ಅನುಪಮಾ ಹಾಗೂ ಮನೆಯ ಕ್ಯಾಪ್ಟನ್ ಗಿಲ್ಲಿ ಈ ಚಟುವಟಿಕೆಯ ಉಸ್ತುವಾರಿಯನ್ನು ವಹಿಸಬೇಕು. ಮಧ್ಯಾಹ್ನ 3:20. ಏನಕ್ಕೆ ಮಾಡೋದು ಉಸ್ತುವಾರಿ ಅಂದ್ಮೇಲೆ ಇಷ್ಟೊಂದು ತಲೆನೋವು ಕೆಲಸಗಳು. ನಾವು ಹೋಗ್ಬೇಕಾ? ಪ್ಲೀಸ್ ಯಾರು ಹೇಳ್ಬೇಕು. ಏನ್ ಒಂದು ಸಿಕ್ತಿಲ್ಲ. ಅಯ್ಯೋ ಹೋಗಿ ಪೂಲ್ ಇದೆ ಈ ಕಡೆ. ಬೇಗ 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 ಬೇಗ. ಈಗ ಕುತ್ಕೊಂಡ್ಬೇಕಷ್ಟೇ ಅಲ್ವಾ? ನೀವ್ ಬಾಲ್ ನ ನೀವೇ ಸೇವ್ ಮಾಡ್ಕೋಬೇಕು. ನಾನು ಔಟ್ ಅನ್ಸುತ್ತೆ, ನಂಗೆ ಬಾಲ್ ಸಿಕ್ತಿಲ್ಲ. ನನಗೆ ಸಿಕ್ಕಿಲ್ವಾ? ನಂಗೂ ಸಿಕ್ಕಿಲ್ಲ. ನಿಮಗ್ ಬಾಲ್ ಸಿಕ್ಕಿಲ್ಲ ಅಂದ್ರೆ ಕಿತ್ಕೊಳ್ಬಹುದು ಇರೋರ ಹತ್ರ. ಹೌದಾ? ಟೈಮ್ ಇದೆ. ಯಾರಾದ್ರೂ ಬಾಲ್ ಇದೆ ಅವ್ರ ಹತ್ರ ಕಿತ್ಕೊಳ್ಳಿ. ಯಾರು ಇದಾರೆ ಇಲ್ಲಿ? ಒಂದು ಬಾಲ್ ಆಕ್ಚುಲಿ ಸುಮ್ಮನೆ ಮಧ್ಯದಲ್ಲಿದೆ. ಮಧ್ಯದಲ್ಲಂತೆ ಬಾಲು. ಎಲ್ಲಿದ್ಯಪ್ಪ? ಮಾತಾಡಿ. ಇದು ಬಾಲ್ ತರನ ಇದೆ. ಎಲ್ಲ ಬಾಲ್ ನೀನ್ ಯಾಕಣ್ಣ ಓಡಾಡ್ತೈತೆ ಮತ್ತೆ ಕೂತ್ಕೋತಾನ? ಹೆಲ್ಪ್ ಮಾಡೋಣ ಅಂತ ಪಾಪ. ಅಲ್ಲ ನೀವು ರಗ್ ಮಾಡ್ಬೋದಾ? ಎಲ್ಲಿದ್ದೀರಾ? ಸಿಕ್ತಪ್ಪ. ನೀನ್ ಯಾಕೆ ಮಾಡ್ದ? ರಘುವಣ್ಣನೇ ಪೋಲ್ ಆಕ್ಚುಲಿ ಇಲ್ಲಿ. ರಘುವಣ್ಣನೇ ಪೋಲು. ಹೌದು ಧನು ಬಿಡಿ. ಉಸ್ತುವಾರಿ ಹೇಳಿದ್ದಾರೆ ಅವ್ರ ರಘು ಇವ್ರು ಕರೆದು ಕೊಟ್ರೆ ಎಲ್ಲಿದ್ದೀರಾ ಅಂತ ಕೇಳಿದ್ರು ಅಷ್ಟೇ. ಅಣ್ಣ ಕೊಟ್ಟಿದ್ದವ್ರ ಕೈಯಿಂದ. ಇಲ್ಲ. ಈಗ ನೀವ್ ಹೇಳಿ ಉಸ್ತುವಾರಿ ಏನ್ ಮಾಡೋಣ? ರಘುವಣ್ಣ ಪೋಲ್ ಕೊಡುವ. ಮತ್ತೆ ತೆಗಿರಿ ಮತ್ತೆ ಬಾಲ್ನ. ಅಣ್ಣ ಎದಣ್ಣ ಒಂದ್ ನಿಮಿಷ. ಒಂದ್ ನಿಮಿಷ ಹೇಳ್ತೀನಿ ಇಲ್ಲಿ ಪೋಲ್ ಐತದ ಕನೆ. ಅಷ್ಟೇ. ಕಿತ್ಕೊಂಡ್ ನೀವು ಇನ್ನು ಬಜಾರ್ ಆಗಿಲ್ಲ. ಆ ಒಂದು ಆ ಎರಡು ಏನ್ ಕಾಲಿಗೆ ಮುಳ್ಳು ಚುಚ್ಕೊಂಡಿದ್ದಣ. ಕಾವ್ಯ ಬಾಲ್ ಮೇಲೆ ಕುತ್ಕೋಬೇಕು. ಯಾರಿದು? ನಾನು ಏನು ಮಾಡೇ ಇಲ್ಲ, ನನ್ನ ಹತ್ರ ಕಿತ್ಕೊಂಡಿಲ್ಲ. ಬಾ ತೆಗಿರಿ ತೆಗಿರಿ. ಮಧ್ಯಾಹ್ನ 3:45. ಇಲ್ಲಿ ಇರೋದು 3 ಬಾಲ್ಸ್ ಅಷ್ಟೇ. 6 ಜನ ಆಟ ಆಡ್ತಾ ಇದ್ದೀರಾ. ಈ ಹೋರಾಟ ನಡೀತಾ ಇರೋದು ಕಾಫಿಗೆ, ಬಾದಾಮ್ ಮಿಲ್ಕ್ಗೆ, ಮೊಟ್ಟೆಗೆ. ಕಾಣಿಸ್ತಾ ಇತ್ತು ಅವ್ರಿಗೆ. ಯಾರಿಗೆ? ಇಲ್ಲ ಕಾಣಿಸ್ತಿಲ್ಲ ಯಾರಿಗೂ. ಇಲ್ಲೆಲ್ಲೋ ಬಾಲ್ ಸೌಂಡ್ ಕೇಳಿಸ್ತಾ. ಬಾಲ್ ಮೇಲೆ ಕೂರ್ಬೇಕು. ಏನ್ ಗಾಡಿ ಸಿಗಲ್ಲ ಬಾಲ ನನ್ನ. ಏಯ್ 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 ಅಯ್ಯೋ. ಕೊಡಿ. ಹಾ ಏಯ್ 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 ಯಾಕೆ? ಹೋಗಿ ಕುತ್ಕೊಳ್ಳಿ ಇಲ್ಲಿ. ನಂದು. ಕಾವ್ಯ ಕಾವ್ಯ ಬೆಟ್ 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 ಸೌಂಡ್ ಕೇಳಿ. ಅಶ್ವಿನಿ ಮ್ಯಾಮ್ ಅಲ್ಲಿ ಹೋಗಂಗಿಲ್ಲ, ಕೇಳಕ್ ಕೇಳಕ್. ಇರು ಹಂಗೆ ಇರು. ಹಂಗೆ ಇರು. ನಿಮ್ಗಿಂತ Right ಬಾಲ್ ಹೋಗು, right ಕಿತ್ತಲಿಕ್ಕೆ ಆಗಲ್ಲ. ಸ್ಟ್ರೈಟ್ ಬಾ. ರೈಟ್ ಲೆಫ್ಟ್ ರೈಟ್ ಕಾಲ ನೀನು. ಲೆಫ್ಟ್ ಹೋಗು. ದೊಡ್ಡ ಎಕ್ಸಿಟ್ ಹೋಗು. ಅಲ್ಲೇ ಹಂಗೆ ಸ್ಟ್ರೈಟ್ ಆಗಿ ಹೋಗಿ. ಹಂಗೆ ಒಂಚೂರು ಮುಂದೆ. ಲೆಫ್ಟ್ ಮಾಲು ಲೆಫ್ಟ್. ದೊಡ್ಡ ಎಕ್ಸಿಟ್ ಮುಂದೆ.
ಈ ಟಾಸ್ಕ್ ಅಲ್ಲಿ 3 ಜನ ಗೆದ್ದಿದ್ದಾರೆ. ಅಶ್ವಿನಿ ಮ್ಯಾಮ್, ಧ್ರುವಂತ್ ಅಂಡ್ ಧನು. ಮಿಗ್ದೋರ್ ಎಲ್ಲರೂ ಟಾಸ್ಕ್ ಇಂದ ಹೊರಗೆ ಉಳಿದಿದ್ದೀರಾ. ಕೊನೆ ರೌಂಡ್ ನೀವು ಕಣ್ಪಟ್ಟಿ ಹಾಕೊಳ್ಳೋಕು ಮುಂಚೆ ಹೇಳ್ತೀನಿ, ಒಂದೇ ಒಂದು ಬಾಲ್ ಇರುತ್ತೆ. ಮೊಟ್ಟೆ ಕೇಳಿ, ಮೂರ್ ಜನ ಆಡ್ತೀರಾ. ಅಷ್ಟೇ. ಯಾರು ಗೆಲ್ತೀರಾ ಅವ್ರಿಗೆ ಕಾಫಿ ಅಥವಾ ಬಾದಾಮ್ ಮಿಲ್ಕ್ ಅಥವಾ ಸಾರಿ ರಕ್ಷಿತಾ ಮೊಟ್ಟೆ ಇಲ್ಲ, ಮೊಟ್ಟೆ ಬೇಕಾದ್ರೆ ಸಿಗುತ್ತೆ. ಡನ್. ಕೊಡಂಗಿಲ್ಲ ಹೇಳಿ ಆಯ್ತಾ? ಅದೇ ಹೇಳ್ತೀವಿ. ಹಂಗೆ ಹೋಗ್ತಾ ಇರೋದವ್ರು. ಗುಂಡೆ ಕೊಡಿಸ್ಕೊಳ್ಳಿ ಅಂತ ಅಣ್ಣ. ಬೆಂಚ್ ಅದ ಹಿಂದಕ್ಕೆ ಬಾ. ಬರ್ಬೇಡಿ. ಎಲ್ಲೋ ಇಟ್ಟಿದ್ಯಾ? ನಾನು ಇಟ್ಟಿರೋದು. ಎಲ್ಲಿಟ್ಟಿದ್ದೀರಾ ಮೇಡಮ್? ಇಲ್ಲೇ. ಅಲ್ಲೇನಾ? ನಾವು ಗುಂಡ್ಗಿಂಡೆ ಹೊಡಿಸ್ಕೊಂಡೆ ಕಣ. ಧ್ರುವಂತ್ ಅವರು ಇವ್ರು ಹಿಂಗ ಆಟ ಆಡಿರೋದಕ್ಕಾದ್ರೂ ಏನಾದ್ರು ಕೊಡ್ಬೇಕು ಅವರಿಗೆ. ಸಿಕ್ಕಿದೆ ಯಾರಿಗಾದ್ರು? ಇಲ್ಲ ಯಾರಿಗೂ ಸಿಕ್ಕಿಲ್ಲ. ಹೌದಾ? ನಿಜವಾಗ್ಲೂ ಬ್ಲೈಂಡ್ಸ್ ಓಪನ್ ಮಾಡ್ಬಿಡಿ ಅಶ್ವಿನಿ ಮ್ಯಾಮ್. ಫನ್ ಟಾಸ್ಕ್ ಅಲ್ಲಿ ಮೊಟ್ಟೆ ನಮ್ಗೆ ಕೊಡಿ. ಆಯ್ತು. ಕಾಫಿ, ಬಾದಾಮ್ ಮಿಲ್ಕ್, ಮೊಟ್ಟೆ. ಬಾದಾಮ್ ಮಿಲ್ಕ್. ಬಾದಾಮ್ ಮಿಲ್ಕ್ ಅಲ್ವಾ? ಸೊ ಈ ಫನ್ ಟಾಸ್ಕ್ ಅಲ್ಲಿ ಆಡಿ ಸಕ್ಕದಾಗಿ ಗೆದ್ದಿರೋದಕ್ಕೆ ಇವ್ರಿಗೆ ಸಿಗ್ತಿದೆ ಬಾದಾಮ್ ಮಿಲ್ಕ್. ಥ್ಯಾಂಕ್ ಯು. Congratulations. ಥ್ಯಾಂಕ್ ಯು ರಕ್ಷಿತಾ. ಥ್ಯಾಂಕ್ ಯು. ಸಂಜೆ 4:30. ಕ್ಯಾಪ್ಟನ್ ಕ್ಯಾಪ್ಟನ್ ನೋಡ್ದಾನೆ ಹೇಳ್ತೀನಿ. ಬ್ಯಾಟ್ರಿ ಅದೇ ಬಟರ್ ಮಿಲ್ಕ್. ಲಕ್ಸುರಿ ಬಜೆಟ್. ನೋಡಿ ನೀವು ಟಾಸ್ಕ್ ಆಡಿ ಗೆದ್ದಿದ್ದಕ್ಕೆ ಲಕ್ಸುರಿ ಬಜೆಟ್ ಕನೆ ಕಾಕ. ತುಪ್ಪ ಹಾಕಿ ಒಂದು ಬ್ರೆಡ್ ತಿಂದ್ರೆ ಇವತ್ತು ಸಾಯಂಕಾಲ ಹೆಂಗಿರುತ್ತೆ ಗೊತ್ತಾ ಧನುಜಿ? ಸ್ವಲ್ಪ ಸಕ್ಕರೆ ಹಾಕೊಂಡು ಇನ್ನೊಂದು 5 ಯೂನಿಟ್ ಬರ್ತಿದ್ರೆ ಕರೆಕ್ಟ್ ಆಗಿ. ಸಂಜೆ 4:40. ಈ ವಾರ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ಸದಸ್ಯರ ಪೈಕಿ ಎಲಿಮಿನೇಷನ್ ಇಂದ ಸೇಫ್ ಆಗಿರುವವರು ಯಾರು ಎಂದು ತಿಳಿದುಕೊಳ್ಳಲು ಈಗ ಬಿಗ್ ಬಾಸ್ 3ನೇ ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಅನುಪಮ ಅವರು ಸೂಚಿಸುವ ಸದಸ್ಯರು ತಮಗೆ ಮೀಸಲಿರುವ ಬೌಲ್ ಒಳಗೆ ನೀರು ಸುರಿಯಬೇಕು. ಆಗ ಬೌಲ್ ಒಳಗಿರುವ ಕಾಟನ್ ಕ್ಯಾಂಡಿ ಕರಗಿ ಫಲಿತಾಂಶ ತಿಳಿಯುತ್ತದೆ. ಸೇಫ್ ಬೌಲ್ ಹೊಂದಿರುವ ಸದಸ್ಯ ಈ ವಾರದ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ. ಶುಭವಾಗಲಿ ಬಿಗ್ ಬಾಸ್. ನಾಮಿನೇಟ್ ಆಗಿರುವ ಸದಸ್ಯರು ಪ್ಲೀಸ್ ಬನ್ನಿ. ಎಲ್ಲ ಹತ್ರ ಬನ್ನಿ. ಆಗದೆ ಇರೋರು. ಓಕೆ, ಫಸ್ಟ್ ಈಗ ಅವರು ಸೇಫ್ ಆಗಿದಾರಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಟಾಸ್ಕ್ನ ಆಡ್ತಾ ಇರೋದು ರಾಶಿಕಾ. ಆಲ್ ದಿ ವೆರಿ ಬೆಸ್ಟ್. ನೀವಿನ್ನೂ ಡೇಂಜರ್ ಝೋನಲ್ಲಿ ಕಂಟಿನ್ಯೂ ಆಗ್ತಾ ಇದ್ದೀರಾ. ಧ್ರುವಂತ್, ಡೇಂಜರ್. ಡೇಂಜರ್. ಮಾಳು ಅವರು. ಮಾಳು ಅವರು ಕೂಡ ಸದ್ಯಕ್ಕೆ ಡೇಂಜರ್ ಝೋನಲ್ಲೇ ಕಂಟಿನ್ಯೂ ಆಗ್ತಾ ಇದ್ದೀರಾ. ಈಗ ಇಲ್ಲಿಂದ 14th ವೀಕ್ಗೆ ಕಾಲಿಡ್ತಿರುವಂಥ ಕಂಟೆಸ್ಟೆಂಟ್ ಧನುನ ಅಥವಾ ಸ್ಪಂದನನ ಅಂತ ತಿಳ್ಕೊಳ್ಳುವಂಥ ಸಮಯ. ಒಟ್ಟಿಗೆ ನೀರನ್ನ ಹಾಕಬೇಕಾಗತ್ತೆ. ಕಂಗ್ರ್ಯಾಚುಲೇಷನ್ಸ್ ಧನು, 14th ವೀಕ್ಗೆ ಸಕ್ಸಸ್ಫುಲಿ ನೀವು ಕಾಲಿಟ್ಟಿದ್ದೀರಾ. ಮೆನಿ 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 ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೊ ಮಚ್. ನನ್ನ ವೋಟ್ ಮಾಡಿ ಇಲ್ಲಿ ಉಳಿಸ್ಕೊಂಡಿರೋ ಪ್ರತಿ ಕನ್ನಡ ಜನತೆಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಆದಷ್ಟು ಚೆನ್ನಾಗಿ ಆಟ ಆಡ್ತೀನಿ. ಥ್ಯಾಂಕ್ ಯು. ಸಂಜೆ 5:10.
ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ ಬಾಸ್, ಹೇಗಿದ್ದೀರಾ? ಹಾಯ್ ಸರ್, ನಮಸ್ತೆ. ಎಸ್ ಎ ಕ್ಯಾಪ್ಟನ್ ಆಗಿ ಹೇಳ್ತಾ ಇದ್ದೀನಿ, ಬನ್ನಿ ಸಿಟ್ ಡೌನ್ ಪ್ಲೀಸ್. ನೀವು ನಿಂತಿರೋದು ನೋಡೋಕೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಅಲ್ಲಿ ನೋಡಿ ಫೋಟೋ. ಎಸ್ ಎ ಕ್ಯಾಪ್ಟನ್ ಆಗಿ ಟೀ ಕಾಫಿ ಏನಾದರೂ ಬೇಕಾ? ಬೇರೆ ಬಿಗ್ ಬಾಸ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ತೆರೆ ಕಾಣಲಿರುವ ಗೌರಿ ಕಲ್ಯಾಣ ಧಾರಾವಾಹಿಯ ಗೌರಿ, ವಿವೇಕ್ ಚಕ್ರವರ್ತಿ, ಕಾಂತಲಕ್ಷ್ಮಿ, ಮೋನಿಕಾ ಹಾಗೂ ಚಿನ್ಮಯಿ, ನಿಮಗೆಲ್ಲರಿಗೂ ಬಿಗ್ ಬಾಸ್ ಮನೆಯಲ್ಲಿ ಸ್ವಾಗತ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ನೀವಿಲ್ಲಿ ಇರುವಷ್ಟು ಸಮಯ ಸಂತೋಷದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ಸಂಜೆ 5:15. ನಾನು ಕಾಂತಲಕ್ಷ್ಮಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನನಗೆ 3 ಜನ ಹೆಣ್ಮಕ್ಳು. ಸೊ ಇವ್ರಿಗೆ ನಾನು ತುಂಬ ಶ್ರೀಮಂತರ ಮನೆ ಹುಡುಗರನ್ನೇ ಹುಡುಕಿ ಮದುವೆ ಮಾಡಬೇಕು ಅನ್ನೋ ಒಂದು ಹಠ. ಸೊ ಅದೇ ಪ್ರಯತ್ನದಲ್ಲಿ ನಿರಂತರವಾಗಿರ್ತೀನಿ. ನನ್ನ ದೊಡ್ಡ ಮಗಳು ಮೋನಿಕಾ, 2ನೇ ಮಗಳು ಗೌರಿ, 3ನೇ ಮಗಳು ಚಿನ್ಮಯ್. ಮೋನಿಕಂಗೆ ಒಂದು ದೊಡ್ಡ ಮನೆಗೆ ಸೇರಿಸಿದ್ರೆ ಇವಳ ಮೂಲಕ ನಾನು ಬೇರೆ 2 ಹೆಣ್ಮಕ್ಳಿಗೂ ಅನುಕೂಲ ಆಗತ್ತೆ, ಒಂದು ದೊಡ್ಡ ಫ್ಯಾಮಿಲಿಗೆ ಕಳಿಸೋ ಅಂಥದ್ದು ಒಂದು ಕಥಾ ಸಾರಾಂಶ ಇರುವಂಥ ಚಿತ್ರ. ತಾಯಿ ತುಂಬ ಹಠ ಮಾಡಿ ಶ್ರೀಮಂತರ ಮನೆಗೆ ಕಳಿಸ್ತಿದ್ದಾಳೆ, ಇವ್ರು ಎಂಥವ್ರು, ಇವ್ರು ಯಾಕೆ ಈ ಥರ ಅಂತ ಲಾಟ್ ಆಫ್ ಕ್ವೆಶನ್ಸ್ ಅರೈಸ್ ಆಗ್ಬೋದು. ಬಟ್ ನಾನು ಮದುವೆ ಆಗಿ ಬಂದ ಹೊಸರಲ್ಲಿ ನಾನು ಅನುಭವಿಸಿರೋ ಕಷ್ಟ ನನ್ನ ಹೆಣ್ಮಕ್ಳು ಅನುಭವಿಸ್ಬಾರ್ದು ಅನ್ನೋ ಇದರಲ್ಲಿ ನಾನು ನನ್ನ ಮಕ್ಕಳಿಗೆ ತುಂಬಾ ವೆಲ್ ಸೆಟಲ್ಡ್ ಹುಡುಗರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಓದ್ದೇ ಇದ್ರೂ ಪರವಾಗಿಲ್ಲ, ಶ್ರೀಮಂತ ಆಗಿರ್ಬೇಕಂತ ಅಲ್ವಾ? ಥ್ಯಾಂಕ್ ಯು ಗೌರಿ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗೌರಿ ಅಂತ. ನಂದು ಮೇಯ್ನ್ ಇಂಟೆನ್ಷನ್ ಏನಂದರೆ ನನ್ನ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು, ಅದಕ್ಕೋಸ್ಕರ ನಾನು ದುಡಿತಾ ಇರೋದು. ನನ್ನ ತಂಗಿನ ಓದಿಸ್ಬೇಕು ಅಂತ ಆಸೆ ಇದೆ, ಆಮೇಲೆ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ. ನಾವು ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅಂತ ಅವ್ರ ಆಸೆ, ಬಟ್ ನನಗೆ ಅವನಿಗೆ ಒಳ್ಳೆ ಗುಣ ಇರಬೇಕು, ಒಳ್ಳೆ ಮನಸ್ಸಿರಬೇಕು ಅನ್ನೋದು ಆಸೆ. ನಮ್ಮ ಮನೆಗೆ ಗಂಡು ಮಗನಾಗಿ ಎಲ್ರೂ ದುಡ್ದು ಎಲ್ರೂ ಸಾಕ್ತಾ ಇದ್ದಾಳೆ. ಆಗಾಗ ನಮ್ಗೆ ಈ ಥರ ಏನು ನಾವು ಏನದು ಮೇಕ್ ಓವರ್ ಮಾಡ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಬಾಡಿಗೆಗೆ ತೊಗೊಳಕ್ಕೂ ದುಡ್ಡು ಕೊಡ್ತಾ ಇದ್ದಾಳೆ ಅವಳು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮೋನಿಕಾ. ನನ್ನ ಕ್ಯಾರೆಕ್ಟರ್ ಹಿಂಗೆ ಅಂದರೆ ಅಮ್ಮ ಏನು ಹೇಳ್ತಾರೋ ನಾನು ಅದನ್ನೇ ಕೇಳೋದು, ಅದನ್ನೇ ಮಾಡೋದು. ಆ್ಯಂಡ್ ನಾನು ಅನ್ನೋದು ಜಾಸ್ತಿನೇ ಇದೆ. ಬಿಕಾಸ್ ನಮ್ಮೆಲ್ಲರಲ್ಲೂ ನಾನು ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಸ್ಕೂಲಲ್ಲಿ ನಾನು ಫಸ್ಟ್ ಬರಬೇಕು, ಅದ್ರಲ್ಲಿ ನಾನು ಫಸ್ಟ್ ಬರಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೇ ನಮಗೆ ಅದು ಬಿಲ್ಡ್ ಆಗಿರೋದು. ನಮ್ಮ ಅಮ್ಮನ ಅಜೆಂಡಾ ಏನಂದರೆ ನಾನು ಫಸ್ಟ್ ಮಗಳನ್ನ ಮದುವೆ ಮಾಡಿಕೊಟ್ಬಿಡೋಣ, ಅವಳು ಹಾಗೆ ಟ್ರೈನ್ ಬೋಗಿ ಥರ ಹಿಡ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನಿಬ್ರನ್ನ ಅಂತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಚಿನ್ಮಯ್ ಅಂತ. ಸೊ ಇದರಲ್ಲಿ ನಂದು ಲಾಸ್ಟ್ನೇ ಮಗಳು ಕ್ಯಾರೆಕ್ಟರು. ನನಗೇನಂದರೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಆದರೆ ನನ್ನ ಅಕ್ಕನ ತಂಟೆಗೆ ಯಾರೂ ಬರಬಾರ್ದು. ಅಮ್ಮ ಅಥವಾ ಅಕ್ಕ ಆದ್ರೂ ನನಗಿಷ್ಟ ಆಗಲ್ಲ. ಸೊ ಬೇಸಿಕ್ಲಿ ಒಳ್ಳೆ ಮನಸ್ಸೇ, ಆದರೆ ಯಾರು ಫ್ಯಾಮಿಲಿ ತಂಟೆಗೆ ಯಾರೂ ಬರಬಾರ್ದು. ನಾನು ವಿವೇಕ್ ಚಕ್ರವರ್ತಿ. ದೀನಬಂಧು ಟೆಕ್ಸ್ಟೈಲ್ಸ್ ಅಂತ ನಮ್ಮ ತಾತ ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಕೊಂಡು ಬಂದಿದ್ದಾರೆ. ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ ನನಗೆ. ಸೊ ಅದನ್ನು ನಾನು ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ತಾತ ಒಂದು 100 ಜನಕ್ಕೆ ಊಟ ಹಾಕ್ತಾಯಿದ್ರು, ಅಪ್ಪ ಒಂದು 1000 ಜನಕ್ಕೆ ಊಟ ಹಾಕ್ತಾ ಇದ್ದಾರೆ. ನಾನೊಂದು ಅದನ್ನು ಲಕ್ಷಾಂತರ ಜನಕ್ಕೆ ಊಟ ಹಾಕೋ ಥರದಕ್ಕೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಟ್ ಮನೆಯವರೆಲ್ಲ ಸೇರ್ಕೊಂಡು ಮದುವೆ ಮಾಡಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಇಷ್ಟ ಇಲ್ಲ ಅಂದರೂ ಕೂಡ ಮನೆಯವ್ರಿಗೋಸ್ಕರ ಒಪ್ಕೊಂಡಿದ್ದೀನಿ. ಇದು ನಮ್ಮ ಗೌರಿ ಕಲ್ಯಾಣ ಕುಟುಂಬ. ತುಂಬಾ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ಸಂಜೆ 5:30. ಗಂಡು ಹುಡುಕ್ತಾ ಇದ್ರಿ ಅಂತ ಹೇಳಿದ್ರಲ್ವಾ, ಸೊ ಗುಣ ಗಿಣ ಎಂತ ತಲೆ ಅದೆಲ್ಲ ನಾನು ರಿಪೇರಿ ಮಾಡ್ಕೋತೀನಿ. ಗಿಲ್ಲಿ ಫಸ್ಟ್ ಆಫ್ ಆಲ್. ನಿಮ್ಮ ಹೆಸರೇನ್ರಿ? ಒಬ್ಬ ಮೋನಿಕಾ. ಮೋನಿಕಾ, ನನ್ನ ಮೋನಿಕಾ. ಹೇಳಿ ಏನು ಸ್ವಯಂವರ ಮಾಡ್ರಿ. ಈಗ ಏನೇನಿದೆ ಅಂತ ಏನೇನಿದೆ ಅಂತ ಹೇಳಿ. ಏನಿದೆ ಅಂತ ಊರಲ್ಲಿ ಏನೇನಿದೆ ಅಂತ ಹೇಳಿದ್ ನಾನು. ಆಸ್ತಿಗಳ ವಿವರ: 145 ಎಕರೆ ಜಮೀನ್ಸ್, ರಾಜಾಜಿನಗರ 2 ಹೌಸ್, ಅಲ್ಲ ಮಲ್ಲೇಸ್ ಅಲ್ಲಿ ಶಿಫ್ಟ್ ಮಾಡ್ದು ಈಗ. ವಿಜಯನಗರ 4 ಫ್ಲಾಟ್ಸ್ ಎಲ್ಲ ಇದೆ. ನಿಮ್ಗೆ ಏನ್ ಬೇಕು ಹೇಳಿ, ಎಲ್ಲ ನಿಮ್ಗೆ ಏನೇನ್ ಬೇಕು ಎಲ್ಲ ಇದೆ, ಡೋಂಟ್ ವರಿ. ಆದ್ರೆ ಅದು ಯಾವ್ದು ನಂದಲ್ಲ, ಬೇರೆಯವ್ರು. ಇಷ್ಟು ಆಸ್ತಿ ಇದೆ, ಆದ್ರೆ ಅವ್ರ ಹತ್ರ ಒಂದಿಲ್ಲ. ಏನ್ ಹೇಳಿ ನಾನು
ಏನಂತ ನಮ್ಮ ಹುಡುಗ ಕೈಯಲ್ಲೇ ಹಚ್ಕೋತಾನೆ. ಇಲ್ಲ ನನಗೆ KGF ಸಿನಿಮಾ ನೋಡೋದ್ಮೇಲೆ ಬಾಚಣಿಗೆ ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಯಾಕೆ ಹೇಳಿ? ನೋಡಿ ಚೆನ್ನಾಗಿ ನೋಡ್ಕೊತೀನಿ, ತಲೆ ಕೆಡಿಸ್ಕೊಳ್ಳಿ. ಇಲ್ಲ ಇಂಟರ್ವ್ಯೂ ಪಾಸ್ ಆಗಿಲ್ಲ. ಈಗ ನೀವು ಒಂದು ರಿಬ್ಬನ್ ಕಟ್ಟಿಂಗೋ ಅಥವಾ ಇನಾಗ್ರೇಷನ್ಗೋ ಹೋಗ್ತೀರಾ ಅನ್ಕೊಳ್ಳಿ, ನಿಮ್ಗೊಂದಷ್ಟು ಲಂಸಮ್ ಅಮೌಂಟ್ ಅಂತ ಬರುತ್ತೆ. ಏನ್ ಮಾಡ್ತೀರಾ ಅದನ್ನ? ಯಾವ ತರ ಖರ್ಚು ಮಾಡಿ ಎಲ್ಲ ಕೂಡಿಕೊಂಡು ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ, ಏನ್ ಬೇಕು ಕೊಡಿಸ್ತೀನಿ. ಒಂದು ವರ್ಡ್ ಅಲ್ಲಿ ಹೇಳ್ಬೇಕು, ಅವ್ರು ಹೇಳ್ಕೊಟ್ರಿ ಇವಾಗ. ಒಂದು ವರ್ಡ್ ಅಲ್ಲಿ ಹೇಳ, ಐ ಲವ್ ಯು ಮೋನಿಕಾ. ನೀವು ಈಗ ನೀವು ಹತ್ಕೊಂಡು ನಿಮ್ ಮಗಳನ್ನ ನನಗ್ ಕೊಡಿ ಅಂತ ಕೇಳ್ಬೇಕು. ಯಾವ ತರ ಅಳ್ತೀರ ಅಂದ್ರೆ ನನ್ ಕರ್ಳು ಚುರ್ರದ ನನ್ ಮಗ್ಳಗ್ ಹಂಗೆ ಕೈ ಹಿಂಗ್ ಒಪ್ಪಿಸ್ಬಿಟ್ಟು ಹೊಟ್ಬಿಡ್ತೀನಿ. ಅಲ್ಲ ಅಳುದೇನ್ ನನಗೇನು ಅಳುದೇನ್ ಸಮಸ್ಯೆ ಇಲ್ಲ, ನಮ್ಮ ಮನೆ ಜನಗಳು ಸರಿ ಇಲ್ಲ. ನೆಕ್ಸ್ಟ್ ವೀಕ್ ನಾಮಿನೇಷನ್ಗೆ ಗಿಲ್ಲಿ ವೀಕ್ ಮೈಂಡೆಡ್ ಅದನ್ನೇ ನಾಮಿನೇಷನ್ ಮಾಡ್ಬಿಡ್ತಾರೆ. ಆ ತರ ಈಗ ನಗಾಡ್ತಾರೆ. ಈ ಪಾಯಿಂಟ್ ನೀವು ಯಾರು ಮಾಡಬೇಡಿ. ನಾನು ಈಗ ಸ್ಮಾರ್ಟ್ ಆಗಿ ಒಂದು ವರ್ಕ್ ಮಾಡ್ತೀನಿ ನೋಡಿ. ನಿಮ್ಮ ಮಗಳ ಬಗ್ಗೆ ಒಂದು ಕವನ ಹೇಳ್ತೀನಿ, ಅವರೇ ಇಂಪ್ರೆಸ್ ಆಗ್ಬಿಟ್ಟು ನನ್ನ ಜೊತೆ ಓಡ್ ಬರ್ತಾರೆ ನೋಡಿ. ಮೋನಿಕಾ ಬೇಡ ನಿಂಗೆ ಆತಂಕ, ಜೊತೆ ಇರ್ತೀನಿ ಕೊನೆ ತನಕ, ಬಾ ನನ್ನ ಜೊತೆ. ನಂಗೆ ಕನ್ವಿನ್ಸ್ ಆಗಿಲ್ಲ ಮೋನಿಕಾ. ಯಾಕೆ ತಲೆ ತಲಾಂತರದಿಂದ ಪ್ರೇಮಿಗಳನ್ನ ಯಾಕೆ ದೂರ ಮಾಡ್ತಾರೆ? ನಿಮ್ ಕಾಲು ಇವ್ರ ಜೊತೆ ಇವ್ರು ಬೇಡ, ಇವ್ರನ್ನ ಸುಮ್ಮನೆ ಅವ್ರು ಏನಂತಾರೆ ಅಂತ ನೋಡಿ ಪ್ಲೀಸ್. ಮೋನಿಕಾ ತುಂಬಾ ಇಷ್ಟ ಆಗೋರ. ಮೋನಿಕಾ ಪೆಂಡಿಂಗ್ ಅಲ್ಲಿ ಇಟ್ಟಿರ್ತೀನಿ ನೋಡೋಣ. ಗಿಲ್ಲಿ ಹೆಂಗೆ ಅವ್ರ ಹುಡ್ಗಿನ ನೋಡ್ಕೊಂತಾರೆ ಅಂತ ನಾವು ನೋಡಿದೀವಿ. ಗೆದ್ಮೇಲೆ ತಗೊಂಬನ್ನಿ ದುಡ್ಡನ್ನ ಇಂಟು 2 ಮಾಡೋಣ, ಅದಂಗೆ ಇಂಟು 4 ಮಾಡೋಣ, ಇಂಟು 10 ಮಾಡೋಣ. ಈ ಪ್ರಪಂಚದಲ್ಲಿ ನನ್ನನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿರೋ ಒಂದೇ ಒಂದು ಹೆಣ್ಣು ಜೀವ ಇದೆ ಅಂದ್ರೆ ಮೋನಿಕಾ. ಮೋನಿಕಾ 1 2 3 ನಿಮಗೆ ಶ್ರೀಮಂತಿಗೆ ಅನ್ನೋದು ಅಷ್ಟೊಂದು ಮ್ಯಾಟರ್ ಆಗಲ್ಲ ಅಂತ ಹೇಳಿ? ಮ್ಯಾಟರೇ ಆಗಲ್ಲ, ಅದೇ ಅವ್ನ ಮನ್ಸು ಚೆನ್ನಾಗಿರ್ಬೇಕು. ಸೊ ಇವಾಗ ನನ್ನ ಮನ್ಸು ಯಾರು ಗೆದ್ದಿಲ್ಲ. ಸೂಪರ್. ಚಿನ್ಮಯ್, ನಿಮಗೆ ಯಾರಾದ್ರೂ ಇಷ್ಟ ಆದ್ರೆ ಇಲ್ಲಿ? ನಾನು ಹುಡುಕ್ತಾನೆ ಇಲ್ಲ ಗಂಡ. ಇಲ್ಲ, ಇಲ್ಲಿ ಸ್ಕೂಲ್ ಹುಡುಗರು ಯಾರು ಬಂದಿಲ್ಲ ಬಿಡಿ ಬಿಗ್ ಬಾಸ್. ನೀವೇ ನೋಡ್ಕೊಂತ ಇದ್ದೀರಾ? ನನಗೆ ಹೆಲ್ಪ್ಫುಲ್ ಆಗಿರ್ಬೇಕು ನನ್ನ ಬಿಸ್ನೆಸ್ಸಿಗೆ ಅಷ್ಟೇ. ಅಷ್ಟೇ. 3 ಜನ ಹೆಣ್ಮಕ್ಳು ಜೊತೆಗೆ ರಕ್ಷಿತಾನು ಇದ್ದಾಳೆ, ಆಯ್ತಾ? ನಿಮಗೆ ಯಾವ ತರ ಇರ್ಬೇಕು ಹುಡುಗ? ಕುದುರ್ಸಕ್ಕೆ ಹೆಂಗಾರ ಮಾಡ್ತೀನಿ. ಗಿಲಿ ಹಾಗೆ ಬಟ್ ಗಿಲಿ ಹಾಗೆ ಬಟ್ ಗಿಲಿ ಈಗ ಗಿಲ್ಲಿ ತರ ಇರ್ಬೇಕು, ಆದ್ರೆ ಗಿಲ್ಲಿ ಅಲ್ಲ. ಗಿಲ್ಲಿನೇ ಆದ್ರೆ ಇಲ್ಲ. ವೈ ನಾಟ್ ಗಿಲ್ಲಿ? ನೋ. ಸರಿ, ಎಲ್ಲರೂ ಜಗಳ ಆಡ್ಕೊಂಡು ಡಿಸೈಡ್ ಮಾಡಿ ಬೇಗ. ಸಂಜೆ 5:55. ಸೊ ಐ ಥಿಂಕ್ ವೆರಿ ಇಂಟ್ರೆಸ್ಟಿಂಗ್. ತಾಯಿನೇ ಮಕ್ಳಿಗೆ 3 ಜನನೂ ತುಂಬಾ ವೆಲ್ ಸೆಟಲ್ಡ್ ಆಗಿರಬೇಕು ಅಂತ ಹುಡ್ಕೋದು ಮತ್ತು ಒಂಥರ ಡಿಫ್ರೆಂಟ್ ಅಂತ ಅನ್ನಿಸ್ತು ಕತೆನೇ. ಯಾವಾಗಲೂ ತಾಯಂದಿರು ಹಾಗೆ ಅಲ್ವಾ, ನಮ್ಮ ಜೀವನದಲ್ಲಿ ನಾವೇನು ಫೇಸ್ ಮಾಡಿರ್ತೀವಿ ಅದನ್ನು ನಮ್ಮ ಮಕ್ಕಳು ಫೇಸ್ ಮಾಡಬಾರ್ದು ಅಂತ ಪ್ರತಿ ಹಂತದಲ್ಲೂ ಅದು ಯೋಚನೆ ಮಾಡ್ತಾರೆ. ಮತ್ತು ಇವ್ರಿಗೆ ಏನೆಲ್ಲ ಕನಸುಗಳಿರುತ್ತೋ ಅದು ಇರೋದಿಲ್ಲ. ಹಾಗಾಗಿ ಅದನ್ನು ಮಕ್ಕಳ ಜೀವನದಲ್ಲಿ ನನ್ನ ಮಕ್ಕಳಾದರೂ ಅದನ್ನು ಮಾಡಲಿ, ನಾನು ಅನುಭವಿಸ್ದೇ ಇರೋ ಅಂಥದ್ದನ್ನು ಅವ್ರಿಗಾದ್ರೂ ಸಿಗಲಿ ಅನ್ನೋದೇ ಯಾವಾಗಲೂ ತಾಯಿಯ ಬಯಕೆ ಆಗಿರುತ್ತೆ. ಆದರೆ ನನ್ನ ಮಕ್ಕಳು ಒಳ್ಳೆ ಜೀವನ ನಡೆಸಬೇಕು ಅಂತ ಯೋಚನೆ ಮಾಡುವಂಥ ಒಳ್ಳೆ ತಾಯಂದಿರು ಇರ್ತಾರೆ. ಅಂದರೆ ನಿಮ್ಮ ಪಾತ್ರ ತಾಯಿಲಿ ನನಗೆಲ್ಲೂ ಸ್ವಾರ್ಥ ಕಾಣಿಸ್ಲಿಲ್ಲ. ನೈಸ್. ಆಕ್ಚುಲಿ ಅಮ್ಮ ಶ್ರೀಮಂತನ ಹುಡುಕ್ತಾ ಇದ್ದಾರೆ ಯಾಕೆ ಅಂತ ಒಂದು ಕಾರಣ ಇದೆ. ಅದು ಗೊತ್ತಾಗಬೇಕು ಅಂತ ನೀವು ಸೀರಿಯಲ್ನ ನೋಡಬೇಕು. ಡೆಫಿನೆಟ್ಲಿ. ಎಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಗೌರಿ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಧನುಷ್ ಅವರೇ. ಅಲ್ಲ, ಗೌರಿ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂದ್ರೆ ನಾವೇನು ಅನ್ಕೋತಾ ಇರಲಿಲ್ಲ, ಸುಮ್ಮನೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಅಮ್ಮಗೆ ನೀವು ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀರಾ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು. ಆಲ್ ದ ಬೆಸ್ಟ್, ಒಳ್ಳೇದಾಗಿ. ಮ್ಯಾಮ್, ಆ್ಯಕ್ಚುಲಿ ನನಗೆ ಒಂದು ಎಂತ ಕನೆಕ್ಟ್ ಆಯಿತು ಗೊತ್ತುಂಟಾ ಅಂದರೆ, ಅಮ್ಮಗೆ ಎಂತ ಮಾಡಲಿಕ್ಕೆ ಸಿಕ್ಕಲಿಲ್ಲ ಅಲ್ವಾ, ಅಮ್ಮಗೆ ಎಂತ ಸಿಕ್ಕಲಿಲ್ಲ ಅಲ್ವಾ, ನಮ್ಮ ಮಗಳಿಗೆ ಸಿಗಬೇಕು ಅಂತ. ಇವತ್ತೇ ನನ್ನ ಅಮ್ಮಗೆ ಡ್ಯಾನ್ಸ್ ಮಾಡಲಿಕ್ಕೆ ತುಂಬ ಇಷ್ಟ. ಓಕೆ, ಸೊ ನನ್ನ ಅಮ್ಮ ಡ್ಯಾನ್ಸಿಗೆ ಹೋಗಲಿಲ್ಲ, ಬಟ್ ನನಗೆ ಡ್ಯಾನ್ಸಿಗೆ ಫಸ್ಟ್ ಹಾಕಿದ್ರು. ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಲಿ ಯಾರಿಗೆ ಆಗಲಿ ಬೇಗ ನಿಮ್ಮ ಸೀರಿಯಲ್ ಕನೆಕ್ಟ್ ಆಗುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರು ಅವರು. ನಾನು ಸೀರಿಯಲ್ ಅಭಿಮಾನಿ. ಹೊರಗಡೆ ಇದ್ದಾಗೆಲ್ಲ ಸೀರಿಯಲ್ಗಳು ನೋಡ್ತಾ ಇರ್ತೀನಿ. ಸತ್ಯವಾಗ್ಲೂ ಸೀರಿಯಲ್ ನೋಡ್ತೀನಿ, ಸಾಕತ್ತಾಗಿತ್ತು. ಸಂಜೆ 6:05. ಸೊ ಇಲ್ಲಿ ಒಂದಷ್ಟು ಬೋರ್ಡ್ಗಳು ನಮಗೆ ಕೊಟ್ಟಿದ್ದಾರೆ, ಒಂದಷ್ಟಿದೆ.
ಯಾರ್ಯಾರು ಯಾವ ಗುಣದಲ್ಲಿ ಶ್ರೀಮಂತರು ಅಂತ ನೀವು ಬಂದು ಇದನ್ನ ತೆಗೆದು ಅವ್ರ ಕುತ್ತಿಗೆಗೆ ಹಾಕಿ ಏನ್ ಕಾರಣ ಅಂತ ಕೊಡ್ಬೇಕಾಗತ್ತೆ. ಓಕೆನಾ? ಇದನ್ನ ನಾನು ಮೊದಲನೇದಾಗಿ ಶುರು ಮಾಡ್ತಾ ಇರೋದು ಧ್ರುವಂತ್. ಸುಳ್ಳು ಹೇಳುವುದರಲ್ಲಿ ಶ್ರೀಮಂತರು ಮಿಸ್ಟರ್ ಗೆಲ್ಲಿ. ಸುಳ್ಳು ಹೇಳುವುದರಲ್ಲಿ ಈಗ ನನ್ನ ಹತ್ರ ಕಾರಿದೆ ಬಂಗ್ಲೆ ಇದೆ ಅಂತ ಹೇಳಿದ್ನಲ್ಲ, ಅದು ಅದೇ ಕೇಳ್ಕೊಂಡು ಆಗ್ತಾ ಇರುತ್ತೆ. ಮತ್ತು ಬಿಡು, ಅದೆಲ್ಲ ಫನ್ ಟಾಸ್ಕ್ ಪಾ, ಸೀರಿಯಸ್ ಆಗಿ ತಗೊಬಿಟ್ಟಿದ್ದಾರೆ. ನನ್ನ ಹತ್ರ ಕಾರ್ ಇದೆ, ಸಿಪ್ಸ್ ಇದೆ, ಗೋಟ್ಸ್ ಇದೆ ಅಂತ ಹೇಳಿದ್ನು. ಗಿಲ್ಲಿ ಅವರು ಭಾಳ ಸುಳ್ಳು ಹೇಳ್ತಾರೆ. ನಮ್ಮ ಬಗ್ಗೆ ಯಾರೇ ಅತಿಥಿಗಳು ಬರಲಿ, ಯಾರೇ ಇದು ಬರಲಿ, ಎಲ್ರಿಗೂ ನಮ್ಮ ಬಗ್ಗೆ ಇವ್ರು ಹೀಗೆ ಮಾಡಿದ್ರು ಹಾಗೆ ಮಾಡಿದ್ರು ಇವ್ರ ಬಗ್ಗೆ ಅಂತ ಎಲ್ಲ ಬರೀ ರೀಲೇ ಬಿಡ್ತಾ ಇರ್ತಾರೆ. ಸೊ ಸುಳ್ಳು ಹೇಳೋದ್ರಲ್ಲಿ ಶ್ರೀಮಂತರು ಭಾಳ ಗಿಲ್ಲಿ ಅವರು ಅಂತ ಹೇಳಿ ಈ ಸನ್ಮಾನವನ್ನು ಮಾಡಿ ಇದೇ ದೊಡ್ಡ ಸುಳ್ಳು ಆ್ಯಕ್ಚುಲಿ. ಗಿಲ್ಲಿ ಅಲ್ಲೇ ಇದ್ದೀರಾ, ನೀವು ನೆಕ್ಸ್ಟ್ ಆಗ್ಬಿಡಿ. ರಕ್ಷಿತ್ ಬವ್ವ, ಇವರು ಕಿರಿಕ್ನಲ್ಲಿ ಶ್ರೀಮಂತರು, ಇವರು ಕಿರಿಕ್ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟು. ಯಾವ ಟೈಮಲ್ಲಿ ಯಾವ ಕಿರಿಕ್ನ ತಗೊಂಡು ಹೆಂಗ್ ಕಿರಿಕ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಹಿಂಗ್ ಇಟ್ಕೊಂಡು ಗುರಿ ಇಟ್ಕೊಂಡು ಪಕ್ಕ ಅವ್ರಿಗೆ ಶೂಟ್ ಮಾಡ್ತಾರೆ ಅಂತ ಗೊತ್ತಿರ್ತಾರೆ, ಅವ್ರಿಗೆ ಶೂಟ್ ಮಾಡ್ತಾರೆ. ಇವ್ರು ಹೆಂಗೆ ಅಂದ್ರೆ ಹಿಂಗೆ ಇಟ್ಟಿರ್ತಾರೆ ಗನ್ನ, ಇಲ್ಲಿ ಶೂಟ್ ಮಾಡ್ಬಿಡ್ತಾರೆ, ಪಕ್ಕದಲ್ಲಿ ನಿಂತಿರೋರಿಗೆ ಶೂಟ್ ಮಾಡ್ಬಿಡ್ತಾರೆ. ಆ ಥರ ಕಿರಿಕ್ ಪಾರ್ಟಿ ಇವರು. ಅದಕ್ಕೋಸ್ಕರ ಇವ್ರಿಗೆ ಕಿರಿಕ್ ನಲ್ಲಿ ಶ್ರೀಮಂತರು ಅಂತ ಕೊಡ್ತಾ ಇದ್ದೀನಿ. ನೋಯಿಸುವ ಶ್ರೀಮಂತರು ನಾನು ಧ್ರುವನಿಗೆ ಕೊಡ್ತೀನಿ. ಯಾಕೆಂದ್ರೆ ನಾನು ಮುಂಚೆ ಕೂಡ ಹೇಳಿದ್ದೀನಿ, ಇವರ ಮನಸ್ಸು ಚಂದ, ಬಟ್ ಇವರಿಗೆ ಒಂದು ವೇಳೆ ಸಿಟ್ಟು ಬಂದ್ರೆ, ಒಂದು ಸಿಚುವೇಶನ್, ಬ್ಯಾಡ್ ಸಿಚುವೇಶನ್ ಬಂದ್ರೆ ಇವರು ಜನನೇ ಅಲ್ಲ, ಮನುಷ್ಯನೇ ಅಲ್ಲ. ನೋವು ಮಾಡ್ತಾರೆ, ಡಿಸ್ರೆಸ್ಪೆಕ್ಟ್ ಮಾಡ್ತಾರೆ, ಅವರಿಗೆ ಗೊತ್ತಾಗಲ್ಲ, ಬಟ್ ಗೊತ್ತಾಗುತ್ತೆ ಅಷ್ಟೇ. ನಾನು ಇದನ್ನ ರಾಶಿಕನ್ ಕೊಡ್ತೀನಿ. ಓಕೆ, ಹಠದಲ್ಲಿ ಶ್ರೀಮಂತರು. ತುಂಬಾ ಹಠ ಮಾಡ್ತಾಳೆ ಯಾವಾಗಲೂ. ಸೊ ಹಾಗಾಗಿ ಸೂರಜ್ ವಿಷಯದಲ್ಲಿ ಅವಳು ಕ್ಯಾಪ್ಟನ್ ಆಗಿದ್ದಾಗ ಸೂರಜ್ ಮೈಕ್ ಹಾಕಿರ್ಲಿಲ್ಲ, ಒಂದು ಪನಿಷ್ಮೆಂಟ್ ಇರುತ್ತೆ. ಸ್ವಿಮ್ಮಿಂಗ್ ಪೂಲ್ಗೆ ಬಟ್ಟೆಗಳನ್ನ ಹಾಕ್ತೀನಿ ಅಂತ ಹೇಳಿ ತಗೊಂಡೋಗಿ ಒಂದು ಕಂಪ್ಲೀಟ್ ಬಟ್ಟೆಗಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತಾಳೆ. ಸೊ ಹಠದಲ್ಲಿ ಶ್ರೀಮಂತರು. ರಘುವಣ್ಣ ಮಗು ತರ ಇರುತ್ತೆ, ಮುಂಗೋಪದಲ್ಲಿ ಶ್ರೀಮಂತರು. ರಘುವಣ್ಣ ನಾನು ಯಾಕೆ ಮುಂಗೋಪದಲ್ಲಿ ಶ್ರೀಮಂತರು ಅಂತ ಕೊಡ್ತೀನಿ ಅಂದ್ರೆ, ನಾನು ಅಲ್ಲಿ ಅಡ್ಗೆ ಮನೆಯಲ್ಲಿ ಪೂರಿ ಏನೋ ಮಾಡ್ತಿರ್ತಾರೆ, ಚಿಕ್ಕ ಪೂರಿ. ಗಿಲ್ಲಿ ತಗೋತಾನೆ, ಅವನಿಗೆ ಅದು ಇವ್ರಿಗೆ ಯಾರ ಮೇಲೆ ಕೋಪ ಆಯ್ತಾ, ಆ ಕೋಪನ ನನಗೂ ತೆಗ್ದಾಕ್ರೋ ತಗೊಂಡೋಗು ಅಂತ. ಸೊ ಅವಾಗ ಮುಂಗೋಪ ತೋರಿಸ್ತಿರ್ತೀರ ಗಿಲ್ಲಿ ಬರುತ್ತೆ. ಅಂದ್ರೆ ಗಿಲ್ಲಿಗೆ ಏನಿಗೆ ಸ್ವಾರ್ಥ ಅಂದ್ರೆ ಅವನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಅಂಡ್ ತುಂಬಾ ಜನಗೆ ತುಂಬಾ ಇಷ್ಟ ಇರಲ್ಲ, ಬೇಕಂತಾನೆ ಅದನ್ನ ಹೇಳಿ ಆ ಪರ್ಸನ್ ಹರ್ಟ್ ಮಾಡೋದು ತುಂಬಾ ಸತಿ ಮಾಡಿದಾನೆ. ಮುಗಿತಾ? ಹೇಳಿ ಕೂತ್ಕೋ. ನನ್ನ ಗೆಳೆಯ ನನಗೇನು ಕೊಟ್ಟರು ಖುಷಿ. ಹೊಟ್ಟೆ ಕಿಚ್ಚಿನಲ್ಲಿ ಶ್ರೀಮಂತರು ರಕ್ಷಿತಾ. ಹೊಟ್ಟೆ ಕಿಚ್ಚು ಯಾಕೆ ಅಂದರೆ, ನೀವು 3 ಜನ ಇರ್ತೀರಾ, ನೀವು ಅವ್ರ ಜೊತೆ ಇರ್ತೀರಾ, ನೀವು ಇವ್ರ ಜೊತೆ ಇರ್ತೀರಾ. ನನಗೆ ಹೆಂಗೆ ಅನ್ಸುತ್ತೆ ಅಂದರೆ, ಅದಕ್ಕೊಂದು ಕಾರಣನೇ ಹೇಳಲ್ಲ ಅವಳು. ಆ ಕಾರಣ ಹೇಳದೇ ಇರೋದು ಅವಳಲ್ಲೇನೋ ಹೊಟ್ಟೆ ಕಿಚ್ಚಿದೆಯೇನೋ, ಅವಳು ಆ ಥರ ಇಲ್ವೇನೋ, ಅದಕ್ಕೆ ಹೇಳ್ತಾಳೆ ಅನ್ನೋ ಥರ ಫೀಲಿಂಗ್ ಕೊಡ್ತಾಳೆ. ಯಾಕಂದರೆ ಆದರೂ ನೀವು 3 ಜನ ಯಾರಿಗೂ ಹೇಳ್ಕೊಳ್ಳಲ್ಲ, ಅದಕ್ಕೊಂಥರ ಕಾರಣನೇ ಇರಲ್ಲ ಅವಳ ಒಪಿನಿಯನ್ಗೆ. ಅದಕ್ಕೆ ಹೊಟ್ಟೆ ಕಿಚ್ಚಿದೆ ಅನ್ನೋ ವೈಬ್ ನನಗೆ ಕೊಟ್ಟಿದ್ದಾಳೆ. ಅದಕ್ಕೆ ರಕ್ಷಿತ್. ಹೌದು, ಬಟ್ ಇವಾಗ ಬೇಡ, ನನಗೆ ಎಲ್ಲ ಕೊಟ್ಟಿದ್ದಾರೆ ಅವರು, ನನಗೆ ಎಂತ ಹೊಟ್ಟೆ ಕಿಚ್ಚಿ ಅಂತ ನನಗೆ ಎಂತ ಅಂತ ನನಗೆ ಅನ್ಸುತ್ತೆ. ರಕ್ಷಿತಾ ಗೊತ್ತಾಯ್ತು. ಓಕೆ ಓಕೆ, ಮಾಡೋಣ. ಓಕೆ, ಹೇಡಿತನದಲ್ಲಿ ಶ್ರೀಮಂತರು ಮಾಳೋಣ್ಣಂಗೆ ಯಾಕೆ ಅಂದರೆ, ಮೋಸ್ಟ್ ಆಫ್ ದ ಸಿಚುಯೇಷನ್ಸಲ್ಲಿ ಮಾಳೋಣ್ಣನಿಗೆ ಏನೋ ಒಂದು ಒಪಿನಿಯನ್ ಹೇಳಬೇಕು ಅಂತಿರುತ್ತೆ, ಎಲ್ಲೋ ಬೇರೆ ಟರ್ನ್ ಆಗಿಬಿಡುತ್ತೋ ಅಥವಾ ಎಲ್ಲಿ ಬೇರೆ ಥರ ಜಗಳಗಳು ಸ್ಟಾರ್ಟ್ ಆಗಿಬಿಡುತ್ತೋ ಅನ್ನೋದನ್ನ ಹೇಳೋದಕ್ಕೆ ಹೆದರ್ತಾರೆ. ಹಾಗಾಗಿ ಹೇಡಿತನದಲ್ಲಿ ಶ್ರೀಮಂತ. ಅಹಂಕಾರ. ಯಾರೇನು ಮಾಡ್ರು ಇಲ್ಲಿ ನಾ ಅನ್ನೋದು ಭಾಳ ಐತಿ. ಯಾಕಂದ್ರೆ ನಾವು ಫೈನಲಿಸ್ಟ್ ಆಗತ್ರ ಅನ್ನೋದು ಭಾಳ ಕಾನ್ಫಿಡೆನ್ಸ್ ಐತಿ. ಏನಂತಾರದ ಹೋಗ್ತನೂ ನಾ ಗೆಲ್ತನೂ ಭಾಳ ಸಲ ಐತಿ. ಯಾಕಂದ್ರೆ ಇಲ್ಲಿ ಎಷ್ಟೋ ಮಂದಿ ಕಂಟೆಂಟ್ಸ್ ಇರ್ತಾರೋ, ಎಲ್ಲರೂ ಗೆಲ್ಲಕ್ಕೆ ಬಂದಿರ್ತಾರೋ. ಅದನ್ನು ನಾ ಅನ್ನೋದು ಮರ್ತ ಅಹಂಕಾರ ಅನ್ನೋದು ಬಿಟ್ಟು ಎಲ್ಲರೂ ಜೊತೆಯಾಗಿ ಆಡಿ, ಎಲ್ಲರೂ ಜೊತೆಯಾಗಿ ಹೋಗಿ ಅಲ್ಲಿ ಯಾರು ಹಾಕೋಣ ಯಾರು ಹಾಕಾರ ಅನ್ನೋದು ಗೊತ್ತಿರೋದಿಲ್ಲ.
ಯಾರು ಒಬ್ರು ಆಗಬೇಕು ನಾನು ಒಂದು ಬಿಟ್ಟು ಕಿಸಿಂದ ಇರ್ಲಿ ಅಂತ ಹೇಳ್ಕಿಸಿಂದ ಇರಕ್ಕೆ ಎಲ್ಲರೂ ಜೊತೆಗೆ ಹೋಗಿದ್ದೆ ಮದುವೆನ ಅದನ್ನೇ ನೀ ಅಂತ ಯಾಕಂತಿ ಏ ಬರ್ಲ ಮಾಡು. ದಡ್ಡತನದಲ್ಲಿ ಶ್ರೀಮಂತರು ಯಾಕೆ ಅಂದ್ರೆ ಅವ್ನಿಗೆ ಬರ್ಬೇಕಾಗಿರೋದು ಎಲ್ರಿಗೂ ಗೊತ್ತಿರುತ್ತೆ ಅದು ಅವನಿಗೆ ಬರಬೇಕು ಅಂತ, ಆದ್ರೂ ಅವ್ನು ಬಿಟ್ಕೊಡ್ತಾನೆ. ಅದು ಅವ್ನು ದಡ್ತನ, ಅದು ಈ ಮನೆಯಲ್ಲಿ ಅವ್ನು ದಡ್ತನ ಅಂತ ನಾನು ಅನ್ಕೊಂತೀನಿ. ಅದಕ್ಕೋಸ್ಕರ ಅವ್ನು ಕೊಡ್ತಾ ಇದ್ದೀನಿ. ಸಂಜೆ 6:20. ಇದು ಬಿಗ್ ಬಾಸ್. ಗೌರಿ, ವಿವೇಕ್ ಚಕ್ರವರ್ತಿ, ಕಾಂತಲಕ್ಷ್ಮಿ, ಮೋನಿಕಾ ಹಾಗೂ ಚಿನ್ಮಯಿ ಮನೆಯ ಸದಸ್ಯರೊಂದಿಗೆ ಈವರೆಗೂ ಕಾಲ ಕಳೆದ ನಿಮಗೆ ಅಭಿನಂದನೆಗಳು. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲೇ ಪ್ರಸಾರವಾಗಲಿರುವ ಗೌರಿ ಕಲ್ಯಾಣ ಧಾರಾವಾಹಿ ಜನ ಮೆಚ್ಚುಗೆ ಪಡೆದು ಅದ್ಭುತ ಯಶಸ್ಸನ್ನು ಕಾಣಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಈಗ ನೀವು ಮನೆಯಿಂದ ಹೊರಡುವ ಸಮಯವಾಗಿದೆ. ಮನೆಯ ಸದಸ್ಯರು ಅತಿಥಿಗಳನ್ನು ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ. ಅವರಿಗೆ ನಾನು ಹೋಗ್ತಾ ಇದ್ದೀನಿ ರಕ್ಷಿತಾ. ನೀವು ಅತಿಥಿ ಅಲ್ಲ ಮತ್ತೆ ಎಂತ ರಕ್ಷಿತಾ ಹೋಗಕ್ಕೆ ಬಿಡ್ತಾ ಇಲ್ಲ. ಪ್ಲೀಸ್ God bless you. Next, you should be a main lead. ಒಂಚೂರು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಓ ಹೋಗ್ಲಿಲ್ವಾ? ರಾತ್ರಿ 7:40. You're standing in between all of us. Nice to meet you. Thank you. ನಾನು ನಿಮ್ ಡ್ಯಾನ್ಸ್ ನೋಡಿದೆ. ನಾನು ಸಾಂಗ್ ನೀವು ಮತ್ತೆ ರಘು ಮಾಡಿದ್ದು. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಮ್ಮಷ್ಟು ಚೆನ್ನಾಗಿ ಮಾಡಲಿಲ್ಲ. ಇವಾಗ ನನ್ನ ಜೊತೆಗೆ ಮತ್ತೆ ಮಾಡಿದ್ರಿ. ಇದು ಬಿಗ್ ಬಾಸ್. ದೇಶಾದ್ಯಂತ ತೆರೆ ಕಂಡು ಜನರಿಂದ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿರುವ ಮಾರ್ಕ್ ಚಿತ್ರದ ತಾರೆಯರಾದ ನಿಶ್ವಿಕಾ ನಾಯ್ಡು, ಅರ್ಚನಾ ಕೊಟ್ಟಿಗೆ ಹಾಗೂ ರೋಶ್ನಿ ಪ್ರಕಾಶ್ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಆತ್ಮೀಯ ಸ್ವಾಗತ. ನೀವಿಲ್ಲಿ ಕಳೆಯುವಷ್ಟು ಸಮಯ ಸಂತೋಷದಾಯಕವಾಗಿರಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಶುಭವಾಗಲಿ. ರಾತ್ರಿ 7:45. ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರುವ ಸದಸ್ಯರ ಪೈಕಿ ಎಲಿಮಿನೇಷನ್ ನಿಂದ ಸೇಫ್ ಆಗುವ ಸದಸ್ಯರು ಯಾರು ಎಂದು ತಿಳಿದುಕೊಳ್ಳಲು ಈಗ ಬಿಗ್ ಬಾಸ್ 4ನೇ ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಅನುಪಮಾ ಅವರು ಸೂಚಿಸುವ ಸದಸ್ಯರು ತಮಗೆ ಮೀಸಲಿರುವ ಡಬ್ಬದೊಳಗೆ ಕೈ ಹಾಕಿ ಅದರೊಳಗಿರುವ ಬಣ್ಣ ತಮ್ಮ ಕೈಗೆ ಸಂಪೂರ್ಣವಾಗಿ ಮೆತ್ತಿಕೊಳ್ಳುವಂತೆ ಕೈಯನ್ನ ಅಲುಗಾಡಿಸಬೇಕು. ಡಬ್ಬದಿಂದ ಕೈ ಹೊರಗೆ ತೆಗೆದಾಗ ತಮ್ಮ ಕೈಯಲ್ಲಿ ಕೆಂಪು ಬಣ್ಣ ಹೊಂದಿರುವ ಸದಸ್ಯರು ನಾಮಿನೇಷನ್ ನಲ್ಲಿ ಮುಂದುವರಿಯುತ್ತಾರೆ ಹಾಗೂ ತಮ್ಮ ಕೈಯಲ್ಲಿ ಹಸಿರು ಬಣ್ಣ ಹೊಂದಿರುವ ಸದಸ್ಯರು ಈ ವಾರ ಎಲಿಮಿನೇಷನ್ ಇಂದ ಸೇಫ್ ಆಗುತ್ತಾರೆ. ಪತ್ರ ಓದಿದ ನಂತರ ನಾಮಿನೇಟ್ ಆಗಿರುವ ಎಲ್ಲ ಸದಸ್ಯರು ತಮಗೆ ಮೀಸಲಿರುವ ಡಬ್ಬದ ಹಿಂದೆ ಸೂಚಿಸಿರುವ ಗುರುತಿನಲ್ಲಿ ನಿಲ್ಲಬೇಕು. ನಂತರ ಅನುಪಮ ಅವರು ಸೂಚಿಸಿದ ಸದಸ್ಯರು ತಮಗೆ ಮೀಸಲಿರುವ ಡಬ್ಬದೊಳಗೆ ಕೈ ಹಾಕಬೇಕು. ಶುಭವಾಗಲಿ ಬಿಗ್ ಬಾಸ್. ಆಲ್ ದಿ ಬೆಸ್ಟ್. ಡಬ್ಬದೊಳಗೆ ಕೈ ಹಾಕ್ತಿರುವಂತ ಕಂಟೆಸ್ಟೆಂಟ್ ಇಟ್ ಇಸ್ ರಕ್ಷಿತಾ. ಆಲ್ ದಿ ಬೆಸ್ಟ್ ರಕ್ಷಿತಾ. ಥ್ಯಾಂಕ್ ಯು. ಕೈ ಹಾಕ್ತೀನಿ, ಅಲಾಡಿಸಿ ಅಲಾಡಿಸ್ತೀನಿ. ಮಾಡಿ ಮಾಡಿ ಮಾಡಿ
ಕೈ ತೆಗಿರಿ ಹೊರಗೆ. ರೆಡ್. ಹೆಂಗ್ ಗೊತ್ತಾಯ್ತು? ಸೊ ಈ ಸುತ್ತಲಿ ರಕ್ಷಿತಾ, ನೀವು ಸೇಫ್ ಆಗಿಲ್ಲ. ಸ್ಪಂದನ, ಅಲ್ಲಿ ಒಳಗಡೆ ನೋಡಕ್ ಹೋಗ್ಬಿಡ್ಬೇಡಿ, ಕಣ್ಣು ಮುಚ್ಕೊಂಡೆ ಕೈ ಹಾಕಿ ಹಿಂಗೆ. ಅಯ್ಯೋ, ನಾಮಿನೇಷನ್ ಅಲ್ಲಿ ನೀವು ಕಂಟಿನ್ಯೂ ಆಗ್ತಾನೆ ಇದ್ದೀರಾ. ರಾಶಿಕಾ ಅವರಿಗೆ ಯಾವ ಬಣ್ಣ ಸಿಗತ್ತೆ ಅಂತ. ಆಲ್ ದಿ ಬೆಸ್ಟ್ ರಾಶಿಕಾ. ಥ್ಯಾಂಕ್ ಯು. ತೆಗಿಲ ತೆಗಿ. ಎಸ್. ಬರತ್ತಾ? ರಾಶಿಕಾ, ಯುವರ್ ಸೇಫ್. ಅಯ್ಯೋ ರಾಶಿಕಾ, ಕಂಗ್ರ್ಯಾಚುಲೇಷನ್ಸ್. ನೀವು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಆಮ್ ಗ್ಲಾಡ್. ಥ್ಯಾಂಕ್ ಯು ಸೋ ಮಚ್. ಈಗ ನಿಮ್ಮಿಬ್ಬರಿಗೆ ಯಾವ ಬಣ್ಣ ಸಿಗತ್ತೆ ಅಂತ ನೋಡುವಂಥ ಸಮಯ. ಇಬ್ರು ಒಟ್ಟಿಗೆ ಬಾಕ್ಸ್ ಒಳಗೆ ಕೈ ಹಾಕ್ಬೋದು. ಓಕೆ, ಮಾಳು ಅವರಿಗೆ ಹಾಗೂ ಧ್ರುವಂತ್ ಅವರಿಗೆ ಕೆಂಪು ಬಣ್ಣನೇ ಸಿಕ್ಕಿದೆ. ಸೊ ಹಾಗಾಗಿ ನೀವು ಕೂಡ ಈ ನಾಮಿನೇಷನಲ್ಲಿ ಹಾಗೆ ಕಂಟಿನ್ಯೂ ಆಗ್ತೀರಾ. ರಾತ್ರಿ 8:25. ಇದು 2 ಸತಿ ಆದ್ಮೇಲೆ 1 2 ಇದು ಹೊಡ್ದಾಕ್ಬಿಡ್ತೀನಿ. ಬೇಡ ತಡ್ಕೋ ಆಯ್ತಾ? ಹಿಂಗೆ ನಾನು ಸ್ಟೆಪ್ಸ್ ಎಲ್ಲ ಕಲಿಯೋದು. ಹಂಗಂತ್ಯ ಹೋಗ್ಲಿ ಬಿಡು. ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಈಸಿ ನೋ? ಮಾರ್ಕ್ ಮೂವಿ ಅನೌನ್ಸ್ಮೆಂಟ್ ಆದಾಗ ನನ್ನ ಆರ್ಟಿಕಲ್ಸ್ ಎಲ್ಲ ಬಂದಿತ್ತು ಪೇಪರಲ್ಲಿ. ಬಟ್ ಯಾವುದು ನಂದು ಸೀನ್ಸು ಶಾರ್ಟ್ಸ್ ಎಲ್ಲ ಆಚೆ ಬಂದಿರಲಿಲ್ಲ. ಟ್ರಾವೆಲ್ ಮಾಡೋವಾಗ ಅವ್ರು ನನ್ನ ಕೇಳ್ತಾ ಇದ್ರು, ನೀವು ಮಾರ್ಕಲ್ಲಿ ಮಾಡ್ತಾ ಇದ್ದೀರ ತಾನೇ, ನಾನು ನೋಡಿದೆ ಅಂತ. ನನಗೆ ಏನೇನೋ ಮಾಡಿದ್ದೀನಿ, ಇವರು ಸುಮ್ಮನೆ ಅನೌನ್ಸ್ ಆರ್ಟಿಕಲ್ಸಲ್ಲಿ ಬಂದಿರೋದು ನೋಡೇ ಅವ್ರು ನನ್ನ ಕಂಡಿಡಿದ್ರು ಅಂತ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮಾರ್ಕಲ್ಲಿ ನಾವು ತುಂಬ ಜನ ಆರ್ಟಿಸ್ಟ್ಗಳಿದ್ದೀವಿ. ಬಟ್ ಆ್ಯಸ್ ಅ ಫೀಮೇಲ್ ಆರ್ಟಿಸ್ಟಲ್ಲಿ ಫಸ್ಟ್ ಆಫ್ ಆಲ್ ಒನ್ ಥಿಂಗ್ ನಾನು ಸುದೀಪ್ ಸರ್ ಹಾಗೂ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯಜ್ಯೋತಿ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು ಏನಕ್ಕೆ ಹೇಳ್ತೀನಿ ಅಂದರೆ, ಕನ್ನಡ ಹುಡುಗಿರ್ಗಳಿಗೆ ಎಲ್ಲರಿಗೂ ಅಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಒಳ್ಳೊಳ್ಳೆ ರೋಲ್ಸ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಐ ಥಿಂಕ್ ವಿ ಆರ್ ಆಲ್ ಲಕ್ಕಿ ಟು ಬಿ ಅ ಪಾರ್ಟ್ ಆಫ್ ಸಚ್ ಅ ಫಿಲ್ಮ್. ಆ್ಯಂಡ್ ದೆನ್ ಆಲ್ಸೋ ಬಿಗ್ ಬಾಸ್ ಹೌಸ್ಗೂ ಬಂದ್ವಿ. ಸೊ ಇಟ್ ಇಸ್ ಆಲ್ ನೈಸ್. ನನಗೆ ಆ್ಯಕ್ಚುಲಿ ಮಾರ್ಕ್ ಬಂದಿದ್ದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ. ನಾನು ಸಾಂಗ್ಸ್ಗಳು ಮಾಡಬಾರ್ದು, ಅದಕ್ಕೆ ಸೀಮಿತವಾಗಿರ್ತೀನಿ ಅಂತ ಅಂದ್ಕೊಂಡಿದ್ದವರು ಸುದೀಪ್ ಸರ್ ಜೊತೆಗೆ ಒಂದು ನಟನೆ ಮಾಡೋ ಒಂದು ಭಾಗ್ಯ ಬಂದಾಗ ಕಣ್ಣು ಮುಚ್ಕೊಂಡು ನಾನು ಹೂ ಅಂದೆ. ಆ್ಯಂಡ್ ಥ್ಯಾಂಕ್ ಯು ಟು ಸತ್ಯಜ್ಯೋತಿ ಫಿಲ್ಮ್ಸ್ ನನ್ನ ಕನ್ಸಿಡರ್ ಮಾಡಿದ್ದಕ್ಕೆ. ಯಾಕಂದರೆ ಯೂಶ್ವಲಿ ರೋಶನಿ ಹೇಳ್ದಂಗೆ ಸಾಂಗು ಅಥವಾ ಸ್ಪೆಷಲ್ ನಂಬರ್ ಅಂತ ಹೇಳಿದಾಗ ಬೇರೆ ಕಡೆಯಿಂದ ಕರ್ಕೊಂಬಂದು ಆರ್ಟಿಸ್ಟ್ನ ಪರ್ಫಾರ್ಮ್ ಮಾಡಿಸ್ತಾರೆ. ಬಟ್ ಸುದೀಪ್ ಸರ್ ಇನಿಷಿಯೇಟ್ ತೊಗೊಂಡು, ಇಲ್ಲ ಈ ಸಿನಿಮಾದಲ್ಲಿ ಬರೀ ಕನ್ನಡದವ್ರು ಇರಬೇಕು, ಕನ್ನಡದವ್ರಿಗೆ ಅವಕಾಶ ಕೊಡಬೇಕು, ಇಲ್ಲಿದ್ದಾರೆ ಟ್ಯಾಲೆಂಟ್ಸು ಅಂತ ಕರೆದು ನನಗೆ ಅವಕಾಶ ಕೊಟ್ಟಂಥ ಇಡೀ ಮಾರ್ಕ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ 2 ಬೆಸ್ಟ್ ಕ್ಯೂಟೆಸ್ಟ್ ಫ್ರೆಂಡ್ಸ್ಗೆ ನಾನು ತುಂಬ ಖುಷಿಯಾಗಿದ್ದೀನಿ. ಬಿಕಾಸ್ ದೇ ಡಿಸರ್ವ್ ದಿಸ್
ಎಕ್ಸ್ಪೋಜರ್. ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ಮೆಮರೀಸ್ ಖಂಡಿತವಾಗ್ಲೂ ಶೇರ್ ಮಾಡಿದ್ದೀನಿ. ಸೊ ನನ್ನ ಕಡೆಯಿಂದ ನಾನು ನಿಮ್ಗೆ ಯಾವತ್ತೂ ಹೇಳಿಲ್ಲ, ಬಟ್ ಐ ಆಮ್ ಸೋ ಹ್ಯಾಪಿ ಫಾರ್ ಯು ಗೈಸ್. ರಾತ್ರಿ 9:15. ನೀವು ನಟಿಸಿರುವ ಮಾರ್ಕ್ ಚಿತ್ರ ಇನ್ನಷ್ಟು ಜನ ಮೆಚ್ಚುಗೆ ಪಡೆದು ಅತ್ಯದ್ಭುತ ಯಶಸ್ಸು ಕಾಣಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ನೀವಿನ್ನು ಬಿಗ್ ಬಾಸ್ ಮನೆಯಿಂದ ಹೊರಡುವ ಸಮಯ ಬಂದಿದೆ. ಮನೆಯ ಸದಸ್ಯರು ಅತಿಥಿಗಳನ್ನು ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಥ್ಯಾಂಕ್ ಯು. ಗುಡ್ ಲಕ್ ಮಾಲು ಅವರೇ. ಥ್ಯಾಂಕ್ ಯು ಸೋ ಮಚ್. ಐ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಯು. ನಿಮಗೆ ನಿಮ್ಮ ವಾಯ್ಸ್ಗೆ ಐ ಆಲ್ವೇಸ್ ಬಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಅಕ್ಷತಾ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಲಕ್ ಟು ಯು ಮ್ಯಾಮ್. ಮಾರ್ಕ್ ಪಿಕ್ಚರ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಇಷ್ಟಿಗೆ ಹೊರಟೆ ಹೋದ್ರು. ಸಾರಿ, ಇಲ್ಲೇ ಇದ್ದೀನಿ. ಡೋರ್ ಕ್ಲೋಸ್ ಮಾಡಿ ಬಿಗ್ ಬಾಸ್ ಸಾಕು. ನೀವು ಕಂಟೆಸ್ಟೆಂಟ್ ಫೀಲ್ ಆಯ್ತಾ ಬಾ. ರಾತ್ರಿ 9:45. ಅಬ್ಬಾ ಸುಸ್ತಾಗೋಯ್ತು. ಹೆಂಗ್ ನಡೀತಿದೆ ಸೀರಿಯಲ್? ಅದ್ಭುತವಾಗಿ ನಡೀತಾ ಇದೆ. ಅದ್ರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಈ ಮನೆ ಒಂದ್ ಸ್ವಲ್ಪ ಲಕ್ಕಿ ಮನೆ ನಮ್ಗೆ. ಇಲ್ಲಿ ಕಾಲಿಟ್ಟು ಸೀರಿಯಲ್ ಶುರು ಮಾಡಿದ್ವಿ. ಇವತ್ತು ಸೀರಿಯಲ್ ತುಂಬಾ ಅದ್ಭುತವಾಗಿ ನಡೀತಾ ಇದೆ. ಆ ಸಕ್ಸಸ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ವಿ. ಎಸ್. ರಾತ್ರಿ 9:50. ಫಸ್ಟ್ ಡೇ ನಿಮ್ ಮನೆಗೆ ಬಂದಾಗ ನಾವೆಲ್ಲರೂ ಅಣ್ಣ ತಮ್ಮದಿರು ಬಂದಿದ್ವಿ. 4 ಜನ ಅಣ್ಣ ತಮ್ಮದಿರು ಬಂದಿದ್ವಿ. ಇವ್ನಿಗೆ ಮದುವೆ ಆಗಿರಲಿಲ್ಲ, ನನಗೆ ಹೆಣ್ಣು ಹುಡುಕ್ತಾ ಇದ್ರು. 3 ತಿಂಗಳಲ್ಲಿ ಆಲ್ರೆಡಿ ಅಣ್ಣ ಒಂದು ಕಟ್ಕೊಂಡು ಮನೆಗೆ ಬಂದು ಸೆಟ್ಲ್ ಮಾಡಿ ಇಟ್ಟಿದ್ದಾನೆ. ಇದು ನಮ್ಮ 3 ತಿಂಗಳ ಅಪ್ಡೇಟ್, ಗಂಧದ ಗುಡಿ ಅಪ್ಡೇಟ್. ಶಿಶಿರ್ ಬಿಗ್ ಬಾಸ್ ಮನೆ, ಈಗ ಸೀರಿಯಲ್ 3 ತಿಂಗಳಾಯ್ತು. ಎಲ್ಲ ಓವರ್ ಆಲ್ ಜರ್ನಿ ಹೇಳಿ ಬಿಗ್ ಬಾಸ್. ನಮ್ಮ ಸೀಸನ್ ಕೆಲವೊಂದು ಸಿಚುವೇಶನ್ಸ್ನ ತುಂಬಾ ಇಗ್ನೋರ್ ಮಾಡ್ತಿದ್ದೆ ಹೊರಗಡೆ ಪ್ರಪಂಚದಲ್ಲಿ. ಈಗ ಬಾ ನೋಡ್ಕೋಣ ಏನಾಗ್ಬಿಡುತ್ತೆ. ದಟ್ ಇಸ್ ವಾಟ್ ಬಿಗ್ ಬಾಸ್ ಗೇವ್ ಮಿ. ಅದಾದ ನಂತರ ಕೆರಿಯರ್ ವೈಸಲ್ಲಿ ಪ್ರತಿಯೊಬ್ಬರಿಗೂ ಹೊರಗಡೆ ಹೋದ್ಮೇಲೆ ಒಂದು ಬಿಗ್ ಸರ್ಪ್ರೈಸ್ ಕಾದಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಒಳ್ಳೇದಾಗ್ಲಿ ಅಷ್ಟೇ. ನಿಮ್ಮೆಲ್ಲರೂ ಪ್ರತಿದಿನ ನೋಡಿ ಖುಷಿ ಆಗ್ತಿದೆ. ತುಂಬ ಚೆನ್ನಾಗಿ ಆಡ್ತಾ ಇದ್ದೀರಾ ಎಲ್ರೂ. ಒಬ್ಬೊಬ್ರದ್ದು ಒಂಥರ ಪರ್ಸ್ನಾಲಿಟಿಗಳೆಲ್ಲ ಇದೆ ಅನ್ಸುತ್ತೆ. ನಾನು ಈ ಸೀಸನ್ ಇರಬೇಕಿತ್ತು ಅಂತ ಒಂದಷ್ಟು ಜನದ ಜೊತೆ ಎಲ್ಲರ ಜೊತೆ ಜಗಳ ಆಡ್ಬೋದು. ಅಲ್ಲ, ಎಲ್ರಿಗೂ ಹೇಳ್ಬೇಕಲ್ಲ, ಅದಕ್ಕೆ ಜಗಳ ಆಡ್ಬೋದಿತ್ತು, ಮಜಾ ಮಾಡ್ಬೋದಿತ್ತು, ಖುಷಿಯಾಗಿ ಇರ್ಬೋದಿತ್ತು ಅಂತ ನನಗೂ ಅನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದರೂ ಸಿಕ್ಕಿದ್ರೆ ನಿಮ್ಮಿಂದ ಹಿಂದಿನ ಸೀಸ್ಗಳಿಂದ ಎಲ್ಲರಿಂದ ಕಲ್ತಿರೋ ಅಂಥದ್ನೇ ಒಂದಷ್ಟು ತಗೊಂಡು ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಹೊಸ್ತಾಗೇನಾದ್ರೂ ಮಾಡ್ತೀನಿ. ಎಲ್ಲ ಬಿಟ್ಟು ಹೋಗ್ಬೇಕು ಬ್ಲಾಂಕ್ ಪೇಪರ್ ತರ. ರಾತ್ರಿ 10:10. ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ಆಕ್ಟಿವಿಟಿ ಮಾಡೋಣ. ಬಿಗ್ ಬಾಸ್ ಅಲ್ಲಿ ಇದ್ದಾಗ, ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ಒಂದು ಪ್ರಶ್ನೆ ಕಾಡುತ್ತೆ ಎಲ್ರಿಗೂ. ಯಾರ ಫ್ರೆಂಡ್ಶಿಪ್ ನ ಫಾಲೋ ಮಾಡ್ತೀರಾ, ಯಾರನ್ನ ಬ್ಲಾಕ್ ಮಾಡ್ತೀರಾ ಅಂತ ಒಬ್ಬೊಬ್ಬರಾಗಿ ನೇರವಾಗಿ ಬನ್ನಿ. ಸೂಕ್ತವಾದ ಕಾರಣ ಕೊಟ್ಟು ಹೇಳ್ತಾ ಹೋಗಿ. ಯಾರು ಶುರು ಮಾಡ್ತೀರಾ? ಶುರು ಮಾಡಿ. ಫಸ್ಟ್ ನಾನು ರಘು ಅಣ್ಣಗೆ ಮಾಡಲಿಕ್ಕೆ ಫ್ರೆಂಡ್ ಅಂತ ನಾನು ಇದೇ ಮಾಡ್ತೀನಿ. ಅವರ ಲೈಫಲ್ಲಿ ಅವರ ವೈಫ್, ಅವರ ಮಗ, ಅವರ ಒಂದು ಕ್ಲೋಸ್ ಫ್ರೆಂಡ್ ಇದ್ದಾರೆ. ಅವರಿಗೆ ಬಿಟ್ಟು ಯಾರಿಲ್ಲ. ಸೊ ನನಗೆ ಒಂದು ತುಂಬ ಲಕ್ಕಿ ಅಂತ ಅನಿಸುತ್ತೆ. ಇವಾಗ ನಾನು ಒಂದು 5th ಮೆಂಬರ್ ಅವರ ಫ್ಯಾಮಿಲಿಯಲ್ಲಿ ಜಾಯಿನ್ ಆಗಿದ್ದೀನಿ. ಓಕೆ, ಸೊ ಅವರಲ್ಲಿ ನಾನು ಫ್ರೆಂಡ್ಶಿಪ್ ಮಾಡಿದ್ರೆ ಅವರಿಂದ ನಾನು ಒಂದು ಪೇಷನ್ಸ್ ಕಲಿಬೋದಂತ ಒಂದು ಆಸೆ. ಸೊ ಅದಕ್ಕೆ ನಾನು ಬ್ಲಾಗ್ ಕಾವ್ಯಗೆ ಮಾಡ್ತೀನಿ. ಯಾಕೆಂದರೆ ನನಗೆ ಅನಿಸುತ್ತೆ
ಫ್ಯೂಚರಿಗೆ ಅವರ ಹತ್ರ ಫ್ರೆಂಡ್ಶಿಪ್ ಮಾಡಿ ನನಗೆ ಅಂತ ಹೆಲ್ಪ್ ಆಗಲ್ಲ ಅಂತ. ಸೊ ಅದಕ್ಕೆ ನಾನು ನಿಮಗೆ ಬ್ಲಾಕ್ ಮಾಡ್ತೀನಿ. ಇಲ್ಲಿ ಬಂದಾಗಿಂದ ಸ್ಪಂದನ ಮತ್ತು ಕಾವ್ಯ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ದೀನಿ. ಅವ್ರ ಜೊತೆ ತುಂಬ ಕನೆಕ್ಟ್ ಆಗಿದ್ದೀನಿ. ಲೈಕ್ ಸೇಮ್ ಟು ಸೇಮ್ ಇರೋದ್ರಿಂದ ಅವ್ರ ಜೊತೆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಂದಾಗಿಂದ ನನ್ನವರ ಮಧ್ಯೆ ಇಲ್ಲಿರೋ ಕಂಟೆಸ್ಟೆಂಟ್ಸಲ್ಲಿ ಜಗಳ ಆಗಿರೋದು ಅವ್ರ ಜೊತೆ ಒಂದು 2-3 ಸತಿ. ಅದಾದಮೇಲೆ ನನ್ನ ಅವರ ವೈಬ್ ಇಲ್ಲಿ ಬಂದಾಗಿಂದ ಸೆಟ್ ಆಗಿಲ್ಲ. ಇಲ್ಲಿಂದ ಮನೆಯಿಂದ ಹೊರಗಡೆ ಯಾರು ಹೋಗಬೇಕು ಅಂದರೆ ಪ್ರತಿ ಸತಿನೂ ನಾನು ಹೇಳಿದ್ದು ಅವ್ರ ಹೆಸರನ್ನೇ. ಅವರು ಯಾವತ್ತೂ ನನ್ನ ಹತ್ರ ವಿಷಯಕ್ಕೆ ಬಂದು ನನ್ನ ಹತ್ರ ಜಗಳ ಆಡಿಲ್ಲ. ಸೊ ಹೊರಗಡೆ ಹೋದ್ಮೇಲೆ ಬ್ಲಾಕ್ ಮಾಡೋದು, ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡದೇ ಇರೋದಂದರೆ ಅವರೊಬ್ಬರ ಜೊತೆ ನಾನು ಅನ್ಕೊತೀನಿ. ಸೊ ನಾನು ಮೇಡಮ್ನ ಇದಕ್ಕಿಂತ ಬರೋಕ್ಕಿಂತ ಮುಂಚೆ ನನ್ನ ಫಸ್ಟ್ ಡೆಬ್ಯೂ ಸೀರಿಯಲಲ್ಲಿ ಅಮ್ಮ ಆಗಿದ್ರು. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಅವರ್ ಮೈ ಕಂಟೆಸ್ಟೆಂಟ್ ಇಲ್ಲಿ. ಮತ್ತು ಎಲ್ರಿಗೂ ಕಂಪೇರ್ ಮಾಡಿದ್ರೆ ನನ್ನ ಒಂದು ಕನೆಕ್ಷನ್ ಮಲ್ಲಮ್ಮ ಬಿಟ್ಟರೆ ನನ್ನ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಇದ್ದಿದ್ದು ಮ್ಯಾಮ್ ಜೊತೆನೇ. ಸೊ ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಧನುಷ್ ಹೇಳ್ದಾಗೆ ಇವ್ರ ಜೊತೆ ಬಂದಾಗಿಂದ ಒಂದು ಒಳ್ಳೆ ಕನೆಕ್ಷನ್ಸ್ ಆಗಿಲ್ಲ, ಇವ್ರ ಜೊತೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಹಾಗಾಗಿ ಅಲ್ಲಿ ಬ್ಲಾಕರ್. ಗಿಲ್ಲಿ ಅವ್ರನ್ನ ಫಾಲೋ ಮಾಡ್ತೀನಿ. ಮನೇಲಿ ಇಮೋಷ್ನಲ್ ಸಪೋರ್ಟ್ ತುಂಬ ಬೇಕಾಗತ್ತೆ. ಎಷ್ಟೇ ಕಾಮಿಡಿ ಮಾಡ್ಬೋದು, ಏನೇ ಮಾಡ್ಬೋದು, ಹಿ ಹ್ಯಾಸ್ ಬೀನ್ ದೇರ್ ನನಗೆ. ಸೊ ಅಶ್ವಿನಿ ಮ್ಯಾಮ್ನ ಯಾಕೆ ಬ್ಲಾಕ್ ಮಾಡ್ತೀನಿ ಅಂದರೆ, ಇನಿಷಿಯಲಿ ಫಸ್ಟ್ ಮನೆಗೆ ಬಂದಾಗ ಏನು ಅವ್ರ ಕ್ಯಾರೆಕ್ಟರ್ ಏನಿತ್ತಲ್ಲ, ಅಂದರೆ ನಾನು ಅದೇ ನಿಜ ಅಂತ ಭಾವಿಸ್ತೀನಿ, ಅದೇ ನಿಜ. ಇವಾಗ ಆಟಕ್ಕೋಸ್ಕರ ಅಥವಾ ಐ ಡೋಂಟ್ ನೋ ದ ರೀಸನ್, ಬಟ್ ಚೇಂಜ್ ಆಗಿರ್ಬೋದು, ನನಗದು ಗೊತ್ತಿಲ್ಲ. ನನಗೆ ಆನೆಸ್ಟ್ಲಿ ನನಗೆ ಅದು ಜೆನ್ಯೂನ್ ಚೇಂಜ್ ಅಂತ ನನಗೆ ಅನಿಸೇ ಇಲ್ಲ. ಫಸ್ಟ್ ಏನಿದ್ರೋ ಆ ಒಂದು ಕ್ಯಾರೆಕ್ಟರ್ ನನಗೆ ಫ್ರೆಂಡ್ಶಿಪ್ ನನ್ನ ಒಂದು ಇದಕ್ಕೆ ಮ್ಯಾಚ್ ಆಗಲ್ಲ ವೈಬಿಗೆ. ಸೊ ಐ ವುಡ್ ಲೈಕ್ ಟು ಬ್ಲಾಕ್ ಹರ್. ನನ್ನ ಲೈಫಲ್ಲಿ ಐ ಮಿಸ್ ಲಾಟ್ ಆಫ್ ಥಿಂಗ್ಸ್ ನಮ್ಮ ಫ್ಯಾಮಿಲಿ ಅಂತ ಬಂದಾಗ. ಯಾಕೆಂದರೆ ನಮ್ಮ ಮದರ್ ಆ್ಯಂಡ್ ಸಿಸ್ಟರ್ನ ನೋಡಿ ನಾನು 7 years ಆಯಿತು. ಆಲ್ಮೋಸ್ಟ್ ಒಂದು 10-12 yearsಯಿಂದ ನಮಗೂ ಡಿಫ್ರೆನ್ಸಸ್ ಇದೆ. ನನ್ನ ಲೈಫಲ್ಲಿ ಏನೇ ಆದರೂ ಓನ್ಲಿ 2, ಇಲ್ಲ ನಮ್ಮ ವೈಫು ಇಲ್ಲ ನಮ್ಮ ಮಗ. ಸೊ ನನ್ನ ಎಂಟೈರ್ ಲೈಫು ಅವರಿಂದನೇ ಸುತ್ತಾ ಇತ್ತು. ಸೊ ಇಲ್ಲಿ ಬಂದಾಗ ತುಂಬ ಕನೆಕ್ಟ್ ಆಗಿದ್ದು ರಕ್ಷಿತಾ. ಏನೋ ಒಂದು ಮಗಳ ಥರನೋ ಅಥವಾ ಸಿಸ್ಟರ್ ಥರನೋ ಏನೋ ಒಂದು ಫ್ಯಾಮಿಲಿ ಮೆಂಬರ್ ಥರ ಕನೆಕ್ಟ್ ಆದಳು. ಸೊ ತುಂಬ ಯಾವಾಗ ಅನ್ನಿಸ್ತು ಅಂದರೆ ಅವಳು ಆಚೆ ಹೋಗುವಾಗ ನಂಗೆ ತುಂಬ ಎಮೋಷ್ನಲ್ ಆಗ್ಬಿಟ್ಟೆ. ಅವತ್ತು ಅನ್ನಿಸ್ತು ನನಗೆ, ನನಗೂ ಒಬ್ಳು ಮಗಳಿದ್ದಿದ್ದೆ ಹಿಂಗೆ ಇರೋದೇನೋ ಅಂತ. ಸೊ ಆ ಕಾರಣಕ್ಕೋಸ್ಕರ ಐ ವಾಂಟ್ ಟು ಕಂಟಿನ್ಯೂ ವಾಟ್ ಎವರ್ ಇಟ್ ಇಸ್ ವಿತ್. ಈ ಮನೆಯಲ್ಲಿ ತುಂಬ ಇನ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ನಾನು ಯಾವತ್ತೂ ಯಾರ ಹತ್ರನೂ ಏನೂ ಶೇರ್ ಮಾಡ್ಕೊಂಡಿರಲಿಲ್ಲ. ಬಟ್ ವೀಕೆಂಡಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಆಚೆ ಬಂದು ತುಂಬ ಟೆನ್ಷನಲ್ಲಿರ್ತೀನಿ. ಮನಸ್ಸು ಬಿಚ್ಚಿ ಶೇರ್ ಮಾಡಿಕೊಂಡೆ ನಾನು ಆ್ಯಕ್ಚುಲಿ ಆ ವಿಷಯನ. ಆ್ಯಂಡ್ ಆ ವಿಷಯನ ಇನ್ನೊಂದು ಆ್ಯಕ್ಟಿವಿಟಿ ಬಂದಾಗ ಅದನ್ನು ಕಾಮಿಡಿಯಾಗಿ ಹೇಳ್ಬಿಟ್ರು. ಯಾಕೆ ನನ್ನ ಫೀಲಿಂಗ್ಸ್ಗೆ ಅರ್ಥನೇ ಮಾಡ್ಕೊಂಡಿಲ್ಲ ಅಲ್ಲ ಅಂತ ಒಂದು ಇದಾಯ್ತು. ಯಾಕಂದರೆ ದಟ್ ವಾಸ್ ಮೈ ಫಸ್ಟ್ ಫೀಲಿಂಗ್. ಈ ಮನೇಲಿ ಶೇರ್ ಮಾಡ್ಕೊಂಡಿರೋದು ಅಂದರೆ ಅವತ್ತೇ. ಎಲ್ಲೇ ಹೋದ್ರೂ ಅದು ವಾಪಸ್ ತಲೆಗೆ ಬರುತ್ತೆ, ಯಾಕೆ ಅಂತ. ಸೊ ಆ ಒಂದೇ ಒಂದು ರೀಸನ್ಗೆ ಪ್ಲೀಸ್ ಡೋಂಟ್ ಮೈಂಡ್. ನಾನು ಫಾಲೋ ಮಾಡೋದು ರಘು ಸರ್ನ. ಅವರಲ್ಲಿ ತಿಳ್ಕೋದು ಭಾಳ ಐತೆ ನನ್ನ ಕಡೆ. ಯಾಕಂದ್ರೆ ಅವ್ರ ಒಂದು ಮಾತಲ್ಲಿ ಆಗಲಿ, ಒಂದು ಎಲ್ಲ ಥರ ಪ್ರತಿಯೊಂದು ವಿಷಯದಾಗಲಿ, ಈ ವಿಷಯ ಗೊತ್ತಿಲ್ಲ ಅನ್ನೋಂಗಿಲ್ಲ ಅವ್ರಿಗೆ. ಪ್ರತಿಯೊಂದು ವಿಷಯ ಎಲ್ಲ ಗೊತ್ತಾ. ಅದಕ್ಕೆ ನಾವು ಇನ್ನೂ ಕಲಿಬೇಕು, ಅವ್ರನ್ನ ಫಾಲೋ ಮಾಡಬೇಕು. ಅವ್ರ ಜೋಡಿ ನಾವು ಏನೋ ಬೆರೆತ್ರನೂ ಜೀವನಕ್ಕೆ ಇನ್ನೂ ಒಂದು ಹಾದಿ ನಮ್ಗೆ ಸಿಗ್ಬೋದು ಅಂತ ತಿಳಿಸಿ ನನ್ನ ಅನಿಸಿಕೆ ಐತಿ. ನಾ ಬಂದಾಗಿಂದ್ರೆ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊತಿದ್ದ, ನನ್ನ ಮಾತನ್ನ ಅರ್ಥ ಮಾಡ್ಕೊತಿದ್ದ, ನನ್ನ ಭಾವನೆಗಳು ಅರ್ಥ ಮಾಡ್ಕೊತಿದ್ದ. ನಾ ಒಂದು ಹಳ್ಳಿ ಹುಡುಗಂತ ಅರ್ಥ ಮಾಡ್ಕೊತಿದ್ರೆ ನನಗೆ ಸ್ಪಂದನ ಒಬ್ಬಕ್ಕೆ. ಯಾಕಂದ್ರೆ ನನಗೆ ಜಂಟಿಯಾಗಿ ಬಂದಾಗಿಂದ್ರೆ ನನಗೇನೋ ಒಂದು ಮಾತಾಡ್ಬೇಕಾದ್ರೂ ಅಣ್ಣ ಇದನ್ನು ಮಾತಾಡಬೇಡ, ಅಣ್ಣ ಇದನ್ನು ಇಂಥದ್ದು ಹಿಂಗೆ ಎಲ್ಲ ನನಗೊಂದು ಥರ ಮೋಟಿವೇಶನ್ ಟೈಪ್. ಅಂದ್ರೆ ಒಂದು ಹಿಂಗೆ ಮಾಡಬೇಕು ನಾವು ಹಿಂಗೆ ಇರಬೇಕು ಅನ್ನೋದು ಭಾಳ ಚಂದ ಹೇಳ್ತಳು. ನಾ ಹಿಂಗೆ ಅದನ್ನು ಹಿಂಗೆ ಕೇಳ್ತಾನೆ ಅನ್ನೋದು ಗೊತ್ತಿದ್ದು ಅದನ್ನು ಒಂದು ನಾಮಿನೇಷನ್ದಾಗ ಮಳ ನೀ ಸ್ವಾರಿ ಕೇಳಬಾರ್ದಾಗಿತ್ತು, ಸ್ವಾರಿ ಕೇಳಿದಕ್ಕೋಸ್ಕರ ನೀನು ನಾಮಿನೇಷನ್ ಮಾಡಿನಿ ಅಂತ ಅನ್ನೋದು ನನಗೆ ಮನಸ್ಸಿಗೆ ಹರ್ಟ್ ಆಯಿತು. ಅದಕ್ಕೋಸ್ಕರ ಸ್ಪಂದನ. ನಾನು ಧ್ರುವಂತನ ಫಾಲೋ ಮಾಡ್ತೀನಿ. ಇಲ್ಲಿ ನನಗೊಂದು ಸ್ನೇಹ ಆಗುತ್ತೆ ಜಾನ್ವಿ ಅವ್ರ ಜೊತೆಲಿ. ಬಟ್ ಅವರು ಹೋದ್ಮೇಲೆ ನನಗೊಂಥರ ಇಡೀ ಮನೆ ಒಂಥರ ಒಂಟಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರ ಜೊತೆ ಹೋಗಿ ನಾ ಮಾತಾಡಬೇಕಾದ್ರೆ ಇಡೀ ಮನೆ, ಇಡೀ ಕಂಟೆಸ್ಟೆಂಟ್ಗಳ ವಿಚಾರನ ಮಾತಾಡೋದನ್ನು ಬದಿಗಿಟ್ಟು ತುಂಬ ಹೊಸ ವಿಚಾರಗಳನ್ನ ಅವ್ರ ಜೊತೆ ನನಗೆ ಹಂಚ್ಕೋತಾ ಇದ್ದೆ, ಮಾತಾಡ್ತಿದ್ದೆ. ಹಾಗಾಗಿ ನನಗೆ ಒಂಥರ ಧ್ರುವಂತ್ ಅಲ್ಲಿ ನನಗೆ ಮಗನಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ವ್ಯಕ್ತಿಯಾಗಿ ನನಗೆ ತುಂಬ ಇಷ್ಟ ಆದರು. ಹಾಗಾಗಿ ಈ ಧ್ರುವಂತನ ನಾನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ.
ಓಕೆ, ಕಾವ್ಯ ಅವ್ರ ಹೆಸರು ಯಾಕೆ ಅಂತಂದರೆ, ಸೊ ಮೇ ಬಿ ನಾನು ನನಗೆ ಬಂದ ತಕ್ಷಣ ಕೆಲವೆಲ್ಲ ಟಾಸ್ಕ್ಗಳು ಕೊಟ್ಟಿರ್ತಾರೆ, ಅರಸಿ ಅಂತ ಕೊಟ್ಟಿರ್ತಾರೆ. ಇವೆಲ್ಲವೂ ಮಾಡೋ ಬರದಲ್ಲಿ ಇದ್ರಲ್ಲೂ ಅವ್ರಿಗೇನೋ ಕೆಲವೆಲ್ಲ ಹರ್ಟ್ ಆಗಿತ್ತು. ಬಟ್ ಸ್ಟಿಲ್ ಕೆಲವೊಂದೊಂದ್ಸಲ ನೀವು ಹೇಳ್ದಾಗೆ ವಿ ಕ್ಯಾನ್ ಫೊಗೆಟ್, ವಿ ಕ್ಯಾನ್ ಫೊಗಿವ್. ಸೊ ಅವ್ರಿಗೆ ಆ ರೀತಿ ಅನಿಸಿದೆ. ಸೊ ಅದನ್ನು ನಾನು ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಾನು ಅದನ್ನು ಮರ್ತಿದ್ದೀನಿ, ಮುಂದೆ ಹೋಗಿದ್ದೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಮುಂದುವರಿಯೋದು ನನ್ನ ಗುಣ. ಹಾಗಾಗಿ ಅವ್ರಿಗೂ ಕೂಡ ಅದು ಬರಲಿ ಅಂತ ಹೇಳಿ ನಾನು ಕೂಡ ಅದನ್ನು ಆಶಿಸ್ತೀನಿ. ದಟ್ಸ್ ಇಟ್. ನಾನು ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜರ್ನಿ ನಾನು ನೆನಪಿಸ್ಕೊಂಡ್ರೆ ಅವನು ಒಂದು ಮೇಜರ್ ಪಿಕ್ಚರಾಗಿ ಕಾಣಿಸ್ತಾನೆ. ಬಿಕಾಸ್ ಆ್ಯಂಡ್ ನನಗೆ ಯಾರೂ ಬಾಯ್ ಬೆಸ್ಟ್ ಫ್ರೆಂಡ್ ಅಂತ ಇಲ್ಲ. ಸೊ ಆ ಬಾಂಡನ್ನು ನಾನು ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಧನುಷ್ನ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಬ್ಲಾಗ್ ಧ್ರುವಂತ್ ಯಾಕೆ ಅಂದರೆ ರೆಸ್ಟ್ ಎಲ್ಲರ ಜೊತೆನೂ ನಾನು ಫಸ್ಟ್ ಮನೇಲಿ ಜಗಳ ಆಡಿದ್ದು ಧ್ರುವನ್ ಜೊತೆನೇ. ಆ್ಯಂಡ್ ಅದಾದಮೇಲೂ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಆ ಜಗಳ ಆದ ತಕ್ಷಣ ಹೋಗ್ಬಿಟ್ಟೇನೋ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ. ಬಟ್ ಇಬ್ಬರ ಕಡೆಯಿಂದನೂ ಅದಾಗಲಿಲ್ಲ. ಮತ್ತೆ ಅದೇನೋ ಸ್ಟ್ರಾಟಜಿ ಅಂತ ಬಂತು, ಇನ್ನೇನೋ ಅಂತ ಬಂತು. ಅದು ನನಗೆ ಇವ್ರ ಜೊತೆ ಆಗ್ತಾನೆ ಹೋಯಿತು. ಇನ್ನೂ ಇರೋಷ್ಟು ದಿನದಲ್ಲಿ ಆದರೆ ಐ ವಿಲ್ ನಾಟ್ ಬ್ಲಾಕ್ ಹಿಮ್. ಅದು ಒಂದು ಕಾರಣಕ್ಕೆ. ಇರೋದ್ರಲ್ಲಿ ಐ ಆಮ್ ನಾಟ್ ಕನೆಕ್ಟೆಡ್ ಟು ಹಿಮ್. ನಂಗೆ ಬೇಕಾಗಿರೋ ಪಿಕ್ಚರಲ್ಲಿ ಇಲ್ಲ. ಅನ್ಕೊಂಡೆ ಅದನ್ನೇ. ಓಕೆ, ಓಕೆ ಬಟ್ ಎಸ್ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡಲ್ಲ. ನನಗೆ 3 ವೀಕ್ಸ್ ಆದಮೇಲೆ ಅವ್ನು ಇಂಟರ್ವ್ಯೂ ಆಗ್ತಾನೆ, ಗೊತ್ತಿಲ್ಲ ನನಗೇನೋ ಒಂದು ಮುಂಚೆನೇ ಗೊತ್ತಿರೋ ಥರ ಅನ್ನಿಸ್ತಿತ್ತು. ಅವ್ನ ಡೈಲಾಗ್ ಐ ನೋಸ್ ಯು ಅಂತ ಯಾವಾಗಲೂ ಹೇಳ್ತಿದ್ದ. ಆ ಫ್ರೆಂಡ್ಶಿಪ್ ನಂಗೆ ತುಂಬ ಇಂಪಾರ್ಟೆಂಟ್. ಇಲ್ಲಿಂದ ಹೋಗಾದ್ಮೇಲೂ ನಾನು ಆ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತೀನಿ. ಐ ಮಿಸ್ ಯು ಆ್ಯಂಡ್ ಐ ಆಮ್ ಸಾರಿ. ಅದು ಬಿಟ್ಟರೆ ನನಗೆ ಈ ಮನೇಲಿ ತುಂಬ ಇಷ್ಟ ರಘು ಅಣ್ಣ. ನನ್ನ ಲೈಫಲ್ಲಿ ನಾನು ಯಾರನ್ನೂ ಹೇಟ್ ಮಾಡಲ್ಲ. ಬಟ್ ಈ ಪರ್ಸನ್ನ ನಾನು ತುಂಬ ಹೇಟ್ ಮಾಡ್ತೀನಿ. ಈ ಮನೇಲಿ ಹೋಗಾದ್ಮೇಲೂ ಅಲ್ಲ, ನನ್ನ ಜೀವನ ಇರೋ ತನಕನೂ ಆ ಪರ್ಸನ್ ಜೊತೆ ನಂಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ, ನೋಡೋಕ್ಕೂ ಇಷ್ಟ ಇಲ್ಲ. ಸೊ ಡೈರೆಕ್ಟ್ ಬ್ಲಾಕ್. ನಾನು ಕಾವ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಫಾಲೋಗೆ. ಯಾಕೆಂದರೆ ಈಗ ಬಂದಾಗಿಂದನೂ ನನಗೂ ಜಾಸ್ತಿ ಜನ ಫ್ರೆಂಡ್ಸ್ ಇಲ್ಲ. ಯಾಕೆಂದರೆ ನನ್ನ ತಡ್ಕೋದಿಲ್ಲ, ಇರಿಟೇಟ್ ಮಾಡ್ತಾನೆ, ಇಲ್ಲ ಇದು ಕಾಲು ಎಳಿತಾನೆ, ರೇಗಿಸ್ತಾನೆ ಅಂದ್ಬಿಟ್ಟು ಫ್ರೆಂಡ್ ಆದವರೆಲ್ಲ ಬೇಗ ಜಗಳ ಆಡ್ಕೊ ಹೋಗ್ಬಿಡ್ತಾರೆ. ಈಗ ಬಂದಾಗಿಂದ ಒಂದು 13 ವಾರ ಆಯಿತು. ನಾನು ಎಷ್ಟೇ ಕಾಲು ಎಳೆದ್ರು, ಎಷ್ಟೇ ಜಗಳ ಆಡಿದ್ರು ಪಾಪ ತಡ್ಕೊಂಡವ್ರೆ. ಆಮೇಲೆ ಇನ್ನೊಂದು, ಇಲ್ಲಿ ನಾನು ಯಾರಿಗೆ ಕಾಲು ಎಳಿಕ್ಕೆ ಬಂದರು, ಯಾರಿಗೆ ಇರಿಟೇಟ್ ಮಾಡಿದ್ರು, ಜಗಳ ಆಡೋರು ಓಪನ್ ಆಗಿ ಎಲ್ಲ ಬೈದವ್ರೆ, ಜಗಳ ಆಡೋರೆ. ಬಟ್ಟು ಕಾವ್ಯ ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಸೈಡಿಗೆ ಕರ್ಕೊಬಿಟ್ಟು ಹಿಂಗೆ ಮಾಡಬೇಡ ಅಂತ ಹೇಳೋರೆ ಹೊರತು ಎಲ್ಲರ ಮುಂದೆನೂ ಜಗಳ ಮಾಡಿ ಇದು ಮಾಡಿಲ್ಲ. ಫ್ರೆಂಡ್ಶಿಪ್ಗೆ ಅದು ಬೇಕು ಅಂತ ನನಗೆ ಅನ್ನಿಸ್ತು. ಹಂಗಾಗಿ ನಾನು ಕಾವ್ಯ ಅವ್ರನ್ನ ಇದು ಮಾಡ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಬ್ಲ್ಯಾಕ್ಗೆ ರಾಶಿಕ್ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ. ಯಾಕೆಂದರೆ ಬಂದಾಗಿಂದನೂ ಯಾಕೆ ಅವ್ರಿಗೂ ನನಗೂ ವೈಬೇ ಮ್ಯಾಚ್ ಆಯ್ತಿಲ್ಲ. ಅವರು ಒಂದ್ಸತಿ ಹೇಳಿದ್ರು ಇದನ್ನ, ಗಿಲ್ಲಿ ಕ್ಯಾರಿ ಮಾಡ್ತಾನೆ ಜಾಸ್ತಿ, ಯಾರ ಜೊತೆ ಅಂದ್ರೆ ಜಗಳ ಆಡ್ಕೊಬಿಟ್ರೆ ಅಂತ. ನನಗೂ ಅದೇ ಅನ್ಸುತ್ತೆ, ಅವರು ಜಾಸ್ತಿ ಕ್ಯಾರಿ ಮಾಡ್ತಾನೆ, ಅದಕ್ಕೆ ಅವ್ರನ್ನ ಬ್ಲ್ಯಾಕ್ ಮಾಡ್ತೀನಿ. ಸೊ ಫಾಲೋ ಅಲ್ಲಿ ರಘು 1, 2, 3 ಅಲ್ವಾ? ಗಿಲ್ಲಿಗೆ 1, ಅಶ್ವಿನಿ ಮೇಡಮ್ಗೆ 1, ಸ್ಪಂದನಂಗೆ 1, ರಕ್ಷಿತಂಗೆ 1 ಆ್ಯಂಡ್ ಕಾವ್ಯಂಗೆ 1. ರಘು ಅವರಿಗೆ ಜಾಸ್ತಿ ಬಂದಿದೆ. ಆ್ಯಂಡ್ ಈ ಕಡೆ ಬ್ಲಾಕಲ್ಲಿ ಬಂದು ಧ್ರುವಂತ್ಗೆ 3 ಬಂದಿದೆ, ರಾಶಿಕಾ ಅವರಿಗೆ 2 ಬಂದಿದೆ, ಅಶ್ವಿನಿ ಮೇಡಮ್ಗೆ 1 ಬಂದಿದೆ, ಕಾವ್ಯಂಗೆ 3 ಆ್ಯಂಡ್ ಸ್ಪಂದನಂಗೆ 1. ಇಷ್ಟೇ, ಈ ಚಟುವಟಿಕೆ ಇಲ್ಲಿ ಮುಗಿತು. ರಾತ್ರಿ 10:55. ಮುತ್ತುರಾಜ್ ಹಾಗೂ ಹರಿಶ್ಚಂದ್ರ ಎಸ್ ಬಿಗ್ ಬಾಸ್ ಮನೆಗೆ ಆಗಮಿಸಿ ಸದಸ್ಯರ ಜೊತೆಗೂಡಿ ಚಟುವಟಿಕೆ ನಡೆಸಿಕೊಟ್ಟ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಯಶಸ್ವಿಯಾಗಿ ಪ್ರಸಾರವಾಗುತ್ತಿರುವ ಶ್ರೀ ಗಂಧದ ಗುಡಿ ಧಾರಾವಾಹಿಯು ಇನ್ನಷ್ಟು ಮನೆ ಮನ ಸೂರೆಗೊಂಡು ತನ್ನ ಯಶಸ್ಸನ್ನು ಇಮ್ಮಡಿಗೊಳಿಸಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ನೀವಿನ್ನು ಹೊರಡುವ ಸಮಯ ಬಂದಿದೆ. ಮನೆಯ ಸದಸ್ಯರು ಅತಿಥಿಗಳನ್ನು ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ.
ಫಸ್ಟ್ ಹೋದ್ರೆ ಕಾಯಿಲೆ ಅಂತ. ನೋಡಿ ರಾಶಿಗಾರು ಚಪ್ಪಲಿನೂ ಇಸ್ಕೊಂಡು ಸೆಟ್ಲ್ ಆಗಿದ್ದೀನಿ ಆಲ್ರೆಡಿ. ನೀವ್ ಹೆಂಗೆ ಗೊತ್ತಕ್ಕ, ಈ ಅತ್ತೆ ಬಂದಿರ್ತಾರೆ ಗೊತ್ತ ಒಬ್ರು, 3 ದಿನ ಮುಂಚೆನೇ ಬಂದ್ಬಿಟ್ಟಿರ್ತಾರೆ ಅತ್ತೆ. ನಾವು ಹೋಗ್ಬೇಕು, ನೀನಲ್ಲ, ಯಾಕೆ ಅರ್ಜೆಂಟ್? ಅಣ್ಣ ಇಲ್ಲಿ ಬೀಳ್ಕೊಡಿಗೆ ಕೊಡಕ್ ಬಂದವಿ. ಅಲ್ಲ ಗಿಲ್ಲಿಗೆ ಏನ್ ಗೊತ್ತಾ ಪ್ರಾಬ್ಲಮ್ ಆಗ್ತಾರೆ, ಬಂದವರೆಲ್ಲ ಹೋಗ್ತಾವ್ರಿ, ಮಧ್ಯಾಹ್ನ ಬಂದಿದ್ ಪೀಸ್ ಈ ಹಬ್ಬಕ್ಕೆ ಅತ್ತದಿರ್ ಬರ್ತಾರೆ ಗೊತ್ತಾ, 3 ದಿನದ ಮುಂಚೆನೆ, 1 ವಾರದ ಮುಂಚೆನೆ ಬಂದ್ಬಿಡ್ತಾರೆ ಗೊತ್ತಾ. ಎಲ್ಲ ಕೆಲಸ ಮಾಡ್ಕೊಡಕ್ಕೆ ಖುಷಿ ಆಯ್ತು. ಎಲ್ರಿಗೂ ಒಳ್ಳೇದಾಗ್ಲಿ, ಚೆನ್ನಾಗಿ ಆಡಿ. ಓಕೆನಾ? ಎಲ್ಲರೂ ಹೇಳೋಗಿದ್ದಾರೆ, ನಾನು ಹೇಳ್ತಾ ಇದ್ದೀನಿ. ಬಾಯ್ ಬಾಯ್. ಬಾಯ್ ಬಾಯ್. ಚೂರ್ ಕಲಿದ್ರೆ ಗೋಣ ಹೊಡ್ಕೋಬೋದು ಆಚೆ. ಬಿಗ್ ಬಾಸ್ ಬಟ್ಟೆ ಕಳಿಸಿ ಬಿಗ್ ಬಾಸ್. ರಾತ್ರಿ 11:50. ನಾಮಿನೇಷನ್ ಅಲ್ಲಿರುವಂಥ 4 ಜನಕ್ಕೂ ಆಲ್ ದಿ ವೆರಿ ಬೆಸ್ಟ್. ಧ್ರುವನ್, ಸ್ಪಂದನ, ರಕ್ಷಿತಾ ಹಾಗೂ ಮಾಳು ಅವರೇ. ಮೊದಲನೇ ಹೆಸರು, ಮೊದಲನೇ ಕಂಟೆಸ್ಟೆಂಟ್ ಈಗ ಸೇಫ್ ಆಗಿ 14ನೇ ವಾರಕ್ಕೆ ಕಾಲಿಡ್ತಿರೋರು ಇಟ್ ಇಸ್ ಧ್ರುವಂತ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೀಗೆ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಮೇಲೆ, ಈ ಧ್ರುವಂತ್ ಮೇಲೆ ಸದಾ ಇರಲಿ. ಜಯ ಮಹಾಕಾಲ್. ಮುಂದಿನ ಹೆಸರು 3 ಜನರಲ್ಲಿ ಇಟ್ಸ್ ರಕ್ಷಿತಾ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆ್ಯಂಡ್ ಮಾಳುವರೆ ಆ್ಯಂಡ್ ಸ್ಪಂದನ, ನಿಮ್ಮಲ್ಲಿ ಯಾರು 14ನೇ ವಾರಕ್ಕೆ ಹೋಗ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಇಬ್ಬರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ನನಗೆ ಫುಲ್ ಖುಷಿ ಆಯ್ತು ಇವತ್ತು ಬಂದು ಇಷ್ಟೊತ್ತವರೆಗೂ ಇದ್ದಿದ್ದು. ಥ್ಯಾಂಕ್ ಯು. ಅನುಪಮ, ಕಡೆಯದಾಗಿ ಈ ಮನೆಗೆ ನೀವು ನೀಡಿರುವ ಕೊಡುಗೆ ಅಮೂಲ್ಯವಾದದ್ದು. ನಿಮ್ಮ ಕನಸುಗಳು ಹಾಗೂ ಮುಂದಿನ ಹೊರ ಜಗತ್ತಿನ ಬದುಕಿಗೆ ಶುಭ ಹಾರೈಸುತ್ತಾ ನಿಮಗೆ ಅಭಿನಂದನಾತ್ಮಕ ವಿದಾಯ. ಹೋಗಿ ಬನ್ನಿ ಅನುಪಮ. ಥ್ಯಾಂಕ್ ಯು ಬಿಗ್ ಬಾಸ್. ಮನೆಯ ಸದಸ್ಯರು ಅನುಪಮ ಅವರನ್ನ ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ. ಕಾಯ್ತಾವನೆ ಇಲ್ಲ ಕಾಕ, ಅಳು ಸ್ಲಿಪ್ಪರ್. ಬಾಯ್. Thanks for making the day as sweet as you, as lovable as you. Love you. We'll meet outside. Take care. ಆಲ್ ದ ವೆರಿ ಬೆಸ್ಟ್. Take care of yourself. ಯಾ, ನೀವು ಹಿಂಗೆ ಇರಿ. ಇವತ್ತು ಹೇಳ್ದಲ್ಲ, ತಾಗಿಸ್ಕೊಳ್ತಾ ಇರಬೇಡಿ. ಅಶ್ವಿನಿ ಮ್ಯಾಮ್, ಬಾಯ್. ನೈಸ್ ಮೀಟಿಂಗ್. 2.2 ಚೆನ್ನಾಗಿದೆ. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಬನ್ನಿ ಒಂದು ಫೋಟೋಗೆ ಹೋಗ್ಬೇಡ. Certainly, ma'am. 3, 2, 1. Anu rocks. ಕವರ್ ಮಾಡ್ತಾ ಇದೆ, ಕೆಳಗೆ ಇಟ್ಕೋ. ಥ್ಯಾಂಕ್ ಯು ಗೈಸ್. ಓಕೆ, ಬಾಯ್ 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 ಬಾಯ್. ಗುಡ್ ನೈಟ್. ಬಾಯ್ ಬಾಯ್. ಒಳ್ಳೆದಾಗ್ಲಿ, ಸಿಗುವ. ಥ್ಯಾಂಕ್ ಯು. ಬಾಯ್ ಬಾಯ್. ನೋಡಿದ್ಯಾ, ಇದನ್ನೆಲ್ಲ ಇದನ್ನ ರೆಕಾರ್ಡ್ ಮಾಡಿ ಬಿಗ್ ಬಾಸ್ ಅವ್ನ ಕೈ. ಸುಮ್ಮನೆ ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ ಗಿಲ್ಲಿ. ಮಧ್ಯರಾತ್ರಿ 12:50. ಸ್ಪಂದನ, ಮಾಳು, ಬಿಗ್ ಬಾಸ್ ನಿಮ್ಮಿಬ್ಬರ ಪೈಕಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರ ಹೋಗಲಿದ್ದೀರಿ. ಇಲ್ಲಿಯವರೆಗಿನ ಈ ಮನೆಯ ನಿಮ್ಮ ಪಯಣದ ಬಗ್ಗೆ ಏನು ಹೇಳಲು ಬಯಸುತ್ತೀರಿ? ಇಷ್ಟು ದೊಡ್ಡ ವೇದಿಕೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ 90 ಡೇಸ್ ನಾನು ಇಲ್ಲಿ ಕಳೆದಿದ್ದೀನಿ ಬಿಗ್ ಬಾಸ್. ಸ್ಪೆಷಲಿ ನಾನು ಕಾಲು ಏಟ್ ಮಾಡ್ಕೊಂಡಿದ್ದ ಟೈಮಲ್ಲಿ ಏನೇ ಜಗಳ ಇರಲಿ, ಏನೇ ಇರಲಿ, ಎಲ್ಲರಲ್ಲೂ ನಮ್ಮೋಳು ಅಂತ ಒಂದು ಭಾವನೆಯಲ್ಲಿ ನನ್ನ ನೋಡಿಕೊಂಡ್ರು. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಈ ಮೂಮೆಂಟ್ಸ್ನ ಯಾವಾಗಲೂ ಚೆರಿಷ್ ಮಾಡ್ತೀನಿ ಬಿಗ್ ಬಾಸ್. ಥ್ಯಾಂಕ್ ಯು. ಇದೊಂದು ವೇದಿಕೆ ಸಿಕ್ಕಿದ್ದು ನನಗೆ ಪೂರ್ವ ಜನದ ಪುಣ್ಯ ಅಂತ ತಿಳ್ಕೊತನು. ಯಾಕಂದ್ರೆ ಒಂದು ಹಳ್ಳಿ ಹೈದಿಗೆ ಇಲ್ಲಿ ತಕ ಬರ್ತಾ ನೋಡೋದು ನನಗೆ ಕನಸು ಮನಸ್ಸಿನಾಗ ಇದ್ರಿಕಿಲ್ಲ ಬಿಗ್ ಬಾಸ್. ನಾ ಇನ್ನೂ ಹೊರಗೆ ಕಲ್ಕೋಬೇಕಾದ್ದು ಭಾಳ ಇತ್ತು. ಇಲ್ಲಿ ಬಂದು ನಾ ಕಲ್ಕೊಂಡಿದ್ದು ಭಾಳ ಇತ್ತು ಬಿಗ್ ಬಾಸ್. ನನಗೆ ಒಂದು ಹಾದಿ ಇತ್ತು ಬಿಗ್ ಬಾಸ್ ಹೋಗೋಕೆ. ನನಗೆ ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನನಗೆ 100 ಹಾದಿ ಮಾಡಿಕೊಟ್ಟೈತೆ ಬಿಗ್ ಬಾಸ್. ಇದನ್ನು ಯಾವಾಗೂ ನನ್ನ ಪ್ರಾಣವರೆಗೂ ಮರೆಯಂಗಿಲ್ಲ ಬಿಗ್ ಬಾಸ್. ಇದೊಂದೇ ಬಿಗ್ ಬಾಸ್. ಇಲ್ಲಿ ಕಲ್ತದ್ದು ಭಾಳ ಆಗೈತೆ ಬಿಗ್ ಬಾಸ್. ಇಷ್ಟೇ. ಈಗ ಬಿಗ್ ಬಾಸ್ ಮನೆಗೆ ವಿದಾಯ ಹೇಳಲು ಹೊಸ್ತಿಲಲ್ಲಿ ನಿಂತಿರುವ ಮಾಳು ಹಾಗೂ ಸ್ಪಂದನ ಅವರ ಪೈಕಿ ಯಾರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರ ಹೋಗಬೇಕು ಎಂದು
ಮನೆಯ ಉಳಿದ ಸದಸ್ಯರು ತಿಳಿಸಬೇಕು. ಬಿಗ್ ಬಾಸ್ ನನಗೆ ಮಾಳವನ ಉಳ್ಕೋಬೇಕು. ಸ್ಪಂದನ ಯಾಕೆ ಹೋಗ್ಬೇಕಂದ್ರೆ ನನಗೆ ಆ ಥರ ಸ್ಪಂದನಲ್ಲಿ ಈಗ ಸ್ಪಂದನ ಅಂದ್ರೆ ಏನು, ಸ್ಪಂದನ ಅಂದ್ರೆ ಯಾರು ಅನ್ನೋ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಯಾವ ಥರ ಪರ್ಸನ್ ಅವರು, ಹೆಂಗೆ ಏನು ಅನ್ನೋದು ಆ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಅದಕ್ಕೋಸ್ಕರ ಸ್ಪಂದನ ಅವರು ಹೋಗ್ಬೇಕು ಅಂತ ಹೇಳ್ತೀನಿ. ಬಿಗ್ ಬಾಸ್ ಮಾಲ್ವನ್ನ ಹುಡುಕ್ಬೇಕು. ಮಾಳು ಯಾಕೆ ಹೋಗ್ಬೇಕು ಅಂತಂದರೆ ಅವನ ವಿಚಾರಕ್ಕೆ ಬಂದ್ರೂ ಅವ್ನು ಸ್ಟ್ಯಾಂಡ್ ತಗೊಳ್ಳದೇ ಇರೋದು ನಾನು ನೋಡಿದ್ದೀನಿ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡದೇ ಇರೋದು ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಇಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ಸ್ಪಂದನ ಉಳ್ಕೋಬೇಕು, ಮಾಳುವಣ್ಣ ಹೋಗಬೇಕು ಅಂತ ಹೇಳ್ತೀನಿ. ಸ್ಪಂದನ ಯಾಕೆ ಹೋಗಬೇಕು ಅಂತ ಅಂದರೆ ಅಲ್ಲಿ ಅವ್ರ ಗ್ರಾಫ್ ನನಗೆ ಸೇಮ್ ಅನ್ನಿಸ್ತಾ ಇದೆ. ಅದು ಯಾಕೋ ಅದ್ರಲ್ಲಿ ನಂಗೆ ಏನೋ ಚೇಂಜಸ್ ಕಾಣಿಸ್ತಾ ಇಲ್ಲ. ನಾನು ಸ್ಪಂದನ ಮತ್ತು ಮಾಲು ಅವ್ರು ಕಂಪೇರ್ ಮಾಡಿದ್ರೆ ಮಾಲು ಅವರು ಉಳ್ಕೋಬೇಕು ಬಿಗ್ ಬಾಸ್. ಮಾಳು ಮತ್ತು ಸ್ಪಂದನನ ಕಂಪೇರ್ ಮಾಡಿದ್ರೆ ನನಗೆ ಮಾಳು ಉಳ್ಕೋಬೇಕು ಬಿಗ್ ಬಾಸ್. ಮಾಡೋರು ಉಳ್ಕೋಬೇಕು. ಆ್ಯಂಡ್ ಸ್ಪಂದನ ಅಂತ ಕೇಳಿದಾಗ ಇನ್ನೊಂದಷ್ಟು ಬದಲಾವಣೆಗಳು ಬೇಕಿತ್ತು. ಇಷ್ಟರಲ್ಲಿ ಅವ್ರ ಬದಲಾವಣೆಗಳನ್ನ ಮಾಡ್ಕೋಬೇಕಾಗಿತ್ತು. ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸ್ಪಂದನ ಬೇಡ ಅಂತ ಹೇಳ್ತೀನಿ ಬಿಗ್ ಬಾಸ್. ಮಧ್ಯರಾತ್ರಿ 1:10. OTP ಅದಿದೆ ಅಲ್ವಾ? ಮೈ ಗಾಡ್, ಎರಡು ಕಾರಿಗೆ ಇಬ್ರು ಕೂತ್ಕೋತಾರೆ. ಒಂದು ಕಾರ್ ಹೋಗುತ್ತೆ ಅಲ್ವಾ? ಹೋದ್ರೆ ಎಲ್ಲ ಕೊಟ್ಟು ಕಳಿಸು. ನೇಲ್ ಒಂದೆರಡು ಬಟ್ಟೆ ಇದೆ, ಅದನ್ನು ಕೊಟ್ಟು ಕಳಿಸು. ಸರ್ ಮಾಟ ಅಂತ ಹೇಳ್ಕೊಂತದೇನಿಲ್ಲ. ಅಶ್ವಿನಿ ಮ್ಯಾಮ್ ಒಳ್ಳೆದಾಗಲಿ. ಅಶ್ವಿನಿ, ನಿಮ್ಮ ಪಕ್ಕದಲ್ಲಿ ಒಂದು ಲಕೋಟೆ ಇದೆ. ಅದನ್ನು ತೆರೆದು ಎಲ್ಲರ ಮುಂದೆ ಜೋರಾಗಿ ಓದಿ. ಇಂದು ರಾತ್ರಿ ಬಿಗ್ ಬಾಸ್ ಮನೆಯಲ್ಲಿ ಇಬ್ಬರ ಅದೃಷ್ಟವು ಮಾರುತಿ ಸುಜುಕಿ ವಿಕ್ಟೋರಿಸ್ ಮೂಲಕ ಒಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿದೆ. ನಾಮಿನೇಟ್ ಆಗಿ ಉಳಿದಿರುವ ಮಾಳು ಹಾಗೂ ಸ್ಪಂದನ ಒಂದೊಂದು ಮಾರುತಿ ಸುಜುಕಿ ವಿಕ್ಟೋರಿಸ್ ಕಾರಿನಲ್ಲಿ ಕುಳಿತುಕೊಳ್ಳಬೇಕು. ನಂತರ ಆ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುತ್ತಾರೆ. ಕೊನೆಗೆ ಇಬ್ಬರ ಪೈಕಿ ಮರಳಿ ಮನೆಯೊಳಗೆ ಬರುವ ಒಬ್ಬ ಸದಸ್ಯರು ಸೇಫ್ ಆಗುತ್ತಾರೆ. ಮರಳಿ ಬಾರದೆ ಇರುವ ಸದಸ್ಯರು ಬಿಗ್ ಬಾಸ್ ಮನೆಯಿಂದ, ಬಿಗ್ ಬಾಸ್ ಆಟದಿಂದ ಎಲಿಮಿನೇಟ್ ಆಗಿ ಹೊರ ಹೋಗುತ್ತಾರೆ. ಸದಸ್ಯರು ಕಾರಿನಲ್ಲಿ ಡ್ರೈವರ್ ಸೀಟ್ ಹಿಂಬದಿಯಲ್ಲಿ ಕುಳಿತುಕೊಳ್ಳಬೇಕು. ಶುಭವಾಗಲಿ ಬಿಗ್ ಬಾಸ್. ಮಾಳು, ಸ್ಪಂದನ, ಬಿಗ್ ಬಾಸ್. ನಿಮ್ಮಿಬ್ಬರ ಪೈಕಿ ಇಂದು ಎಲಿಮಿನೇಟ್ ಆಗಿ ಈ ಮನೆಯಿಂದ ಹೊರ ಹೋಗುತ್ತಿರುವ ಸದಸ್ಯರ ಜೀವನದ ಮುಂದಿನ ಪಯಣ ಶುಭವಾಗಲಿ ಎಂದು ಬಿಗ್ ಬಾಸ್ ಹಾರೈಸುತ್ತಾರೆ. ಥ್ಯಾಂಕ್ ಯು ಬಿಗ್ ಬಾಸ್. ಸ್ಪಂದನ, ಬಿಗ್ ಬಾಸ್. ಪೂಲ್ ಬಳಿ ಇರುವ ಕಾರ್ನಲ್ಲಿ ಕುಳಿತುಕೊಳ್ಳಿ. ಎಸ್ ಬಿಗ್ ಬಾಸ್. ಬಾಯ್ ಬಾಯ್ ರೋಹನ್, ಬಾಯ್ ಬಾಯ್ ರಘು, ಬಾಯ್.
ಬಾಯ್. ಮಾಡು ಮತ್ತೊಂದು ಕಾರಣ ಹತ್ತಿ. ಎಲ್ಲರೂ ಚೆನ್ನಾಗಿ ಆಡ್ರಿ. ಮಾಡೋಣ. ಇಲ್ಲ ಇದು ಹೋಗಲ್ಲ. ಸ್ವಲ್ಪ ಟಚ್ ಆಯ್ತು. ಡೋರ್ ನಂಬರು ಬೇಜಾನವಲ್ವಾ? ಅಲ್ಲೊಂದೆಲ್ಲ ಇರ್ತಾರೆ. ಅಲ್ಲೇ ನಿಂತ್ಕೊಂಡು ಡೋರ್ ನಂಬರ್ 6. ಯಪ್ಪ ಹಂಗಾರೆ ಇನ್ನೂ ಎಷ್ಟಿದಾವೆ ಡೋರ್ ನಂಬರು ಬೇಜಾನವಲ್ವಾ? ಇದು ಮಾಡಿದ್ರ ಮುಂಚೆ ಯಾವಾಗ ಮಾಡಿದ್ರು? ಫೈನಲ್ಗೆ ಫೈನಲಲ್ಲಿ ಮಾಡಿದ್ರಾ? ಸುದೀಪ್ ಸರ್ ಲಾಸ್ಟ್ ಬಂದಿಲ್ಲ ಆವಾಗಲೇ. ಯಾರಪ್ಪ 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 ಕಾಣಿಸ್ತಾ ಇಲ್ವಲ್ಲಪ್ಪ? ಇಬ್ರು ಇಲ್ವಾ? ಮಾಡೋಣ. ಮಾಡು. ಬಿಳಿ ಕೈ ನೋಡ್ಬಿಟ್ಟು ಹೇಳೋದಲ್ಲ ಕನ್ನಡ. ಕಾಣಿಸ್ತಿಲ್ಲ ನನಗೆ. ಡ್ರೈವರ್ ಸೀಟ್ ಹಿಂದೆನೇ There's one more post after this. ಬರ್ತಾರೆ ಅಂತಾನೆ ಅನ್ಕೊಂಡಿದ್ದೀನಿ. ಇದು ಬಿಗ್ ಬಾಸ್. ಸ್ಪಂದನ, ನಿಮ್ಮ ಬಿಗ್ ಬಾಸ್ ಪ್ರಯಾಣ ಇನ್ನೂ ಮುಂದುವರೆದಿದೆ. ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ವೀಕ್ಷಕರನ್ನು ಉದ್ದೇಶಿಸಿ ಏನಾದರೂ ಮಾತಾಡೋದಿದ್ರೆ ಹೇಳ್ಬೋದು. ನಂಗೆ ವೋಟ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ಮನೇಲಿ ಯಾರಿಗೂ ನನ್ನ ಐಡೆಂಟಿಟಿ ಗೊತ್ತಿಲ್ಲ ಅಂತ ಹೇಳಿದ್ರು, ಬಟ್ ಆ ಐಡೆಂಟಿಟಿ ಗುರುತಿಸಿ ವೋಟ್ ಮಾಡಿರೋ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಂಗಳೂರಿಗೆ ಬಂದ ಹೊಸದ್ರಲ್ಲಿ ನಂಗೆ ತುಂಬ ಕಷ್ಟ ಆಗ್ತಿತ್ತು. ಆವಾಗಲೇ ಹೇಳ್ದಂಗೆ ಉಳಿಯೋಕ್ಕೆ ನಂಗೆ ಜಾಗ ಇರಲಿಲ್ಲ. ಬಿಗ್ ಬಾಸ್ ಇಷ್ಟು ದೊಡ್ಡ ಮನೆ ಕೊಟ್ಟು ನನಗೆ ಇಲ್ಲಿ ಉಳಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ನನಗೆ ವೋಟ್ ಮಾಡಿರೋ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಲ್ಲಿಗೆ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. ಶುಭರಾತ್ರಿ. ಏನು ಬಾಯ ತೆಗೆದ್ಬಿಡಿ ನೀವು. ಸೂಪರ್ ಬಿಡಮ್ಮ. ಹೋಗಿ 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 ಏನೋ ಇದೆ ನಿಜವಾಗ್ಲು ಸಮಥಿಂಗ್ ಇಸ್ ದೇರ್. ನಾಟ್ ಈಸಿ. ನೋಡ್ತೀನಿ ಇವಾಗ ನೋಡ್ತೀನಿ. ನನ್ನ ಟಾರ್ಗೆಟ್ ಯಾವತ್ತೂ ಮಿಸ್ ಆಗಿಲ್ಲ. ಹೋಗಿ ಹೋಗಿ ಅಲ್ವಾ ಈಗ ಒಂದು 3 ಮನೆ ಸೇರ್ಕೊಬಿಟ್ಟು ನೀನಲ್ಲಿ ಕೂತ್ಕೊ, ನಿಂಗೆ ಗೊತ್ತಾಗುತ್ತೆ. ಒಂದು ಹೋಗು ಇಲ್ಲ ಬಾ, ಎರಡು ಯಾಕೆ ಆಟಾಡ್ತಾ ಇದೀಯಾ? ಒಂದು ಇಲ್ಲೇ ಇರು, ಇಲ್ಲ ಹೋಗು. ಆಟ ಆಡ್ತೀಯ, ಹಂಗ ಹೋಗೋದು ಹಿಂಗ್ ಬರೋದು, ಹಂಗ ಹೋಗೋದು ಹಿಂಗ್ ಬರೋದು. ಇವಾಗ ಏನ್ ಕತ್ಕಂತ ಇದೀಯಾ? ಭಯ ಆಗೋಯ್ತು ಜಾಸ್ತಿ ಅಲ್ಲಿ ಕಾರಲ್ಲಿ ಕೂತಿರುವಾಗ. ನಮ್ಮ ಮಚ್ಚನ್ ಕಳಿಸ್ಬಿಟ್ಟಲ್ಲ. ಲಾಸ್ಟಲ್ಲಿ ಜಂಟಿಯಾಗಿ ನೀವಿಬ್ಬರೇ ನಿಂತ್ಕೊಂಡ್ರಿ ನೋಡಿ.